ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇದು ನಮ್ಮದು ಸೆಕೆಂಡ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವೆಬ್ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರದ್ದು ಯಾವ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳಿರ್ತವೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಏನಪ್ಪ ಎಷ್ಟು ಈಸಿ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಅಂತ ಹೇಳ್ಬೋದು, ಬಟ್ ಬಿಲೀವ್ ಮೀ, ಓಕೆ. ಸೊ ಟ್ರಸ್ಟ್ ಮೀ, ಜಸ್ಟ್ ವಿಡಿಯೋನ ಎಂಡ್ವರೆಗಡೆ ನೋಡಿ, ನಿಮಗೆ ಎಲ್ಲ ಹೊಸ ಹೊಸ ಟಾಪಿಕ್ಸ್ಗಳೇ ಅಂತ ಅನಿಸುತ್ತೆ. ಒಂದು ಸಿಂಪಲ್ ಆರ್ಕಿಟೆಕ್ಚರಿಂದ ಸ್ಟಾರ್ಟ್ ಮಾಡೋಣ, ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರಿಂದ. ಅದಾದಮೇಲೆ ಒನ್ ಕಾಂಪೊನೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ವಿಲ್ ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಥಿಂಗ್ಸ್. ಓಕೆ, ಸೊ ನಿಮ್ಗೆ ಆಲ್ರೆಡಿ ಯಾವ ರೀತಿ ವರ್ಕ್ ಆಗುತ್ತೆ ವೆಬ್ ಅಪ್ಲಿಕೇಶನ್ ಅಂತ ಗೊತ್ತಿದ್ರೂ ಕೂಡ ಒಂದಿಷ್ಟು ಹೊಸ ಕಾನ್ಸೆಪ್ಟ್ಗಳನ್ನ ನೀವು ಕಲಿತ್ಕೋತಾ ಹೋಗ್ತೀರಾ ಈ ವಿಡಿಯೋದಲ್ಲಿ. ಓಕೆ, ಸೊ ಸೆಕೆಂಡ್ ಪಾರ್ಟ್ ಏನಪ್ಪ ಅಂತಂದರೆ, ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಯು ಹ್ಯಾವ್ ಟು ಲೀವ್ ಅ ಕಮೆಂಟ್ ದಟ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಬೇಕು. ಡೌಟ್ಸ್ ಇಲ್ಲ ಅಂತಂದ್ರೂ ಕೂಡ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳಬೇಕು. ಇಲ್ಲ ಅಂತಂದರೆ ಏನಾದರೂ ಸಜೆಷನ್ಸ್ ಕೊಡೋದಿತ್ತು ವಿಡಿಯೋದ ಬಗ್ಗೆ ಅಂತಂದರೆ ಸಜೆಷನ್ ಕೊಡಬೇಕು. ಓಕೆ, ಏನಕ್ಕೆ ಇವೆಲ್ಲ ನಮ್ದು ಏನಂತಂದರೆ ಸ್ಟಾರ್ಟಿಂಗ್ ವೀಡಿಯೋಸ್ಗಳಿದ್ದಾವೆ. ಓಕೆ, ನೆಕ್ಸ್ಟ್ ಬರುವಂತಹ ವೀಡಿಯೋಸ್ಗಳಲ್ಲಿ ನಾವು ಏನು ಮಾಡ್ಬೋದು ಅಂತಾರೆ, ಆ ಚೇಂಜಸ್ಗಳನ್ನ ಅಥವಾ ನೀವು ಮಾಡಿರುವಂತಹ ಸಜೆಷನ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ದ್ಯಾಟ್ ನಂದು ಇಂಟ್ರೋ ವೀಡಿಯೋ ಕಳೆದೋಗಿದೆ. ಯಾರಾದರೂ ವೀಡಿಯೋ ಎಡಿಟರ್ಸ್ ಇದ್ದರೆ ಪ್ಲೀಸ್ ಒಂದು 5 seconds ಇಂಟ್ರೋ ವೀಡಿಯೋ ಮಾಡಿಬಿಟ್ಟು ನನಗೆ ಪ್ಲೀಸ್ ಕಳಿಸಿ. ಅಫ್ಕೋರ್ಸ್ ನಾನು ದುಡ್ಡು ಕೊಡೋಕ್ಕಾಗಲ್ಲ ಈ ಟೈಮ್ನಲ್ಲಿ, ಬಟ್ ಐ ವಿಲ್ ಗಿವ್ ಯು ಅ ಶಾರ್ಟ್ ಔಟ್ ಇನ್ ಇನ್ಸ್ಟಾಗ್ರಾಮ್ ಆ್ಯಸ್ ವೆಲ್ ಆಸ್ ಇನ್ ಯೂಟ್ಯೂಬ್. ಓಕೆ, ಸೊ ದ್ಯಾಟ್ಸ್ ಇಟ್. ಅದನ್ನು ಬಿಟ್ಟರೆ ಏನು ಮಾಡೋಣ ಅಂತಂದರೆ, ಸೀದಾ ನಮ್ಮದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಕಾನ್ಸೆಪ್ಟ್ಸ್ಗಳನ್ನ ಒನ್ ಬೈ ಒನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋದಕ್ಕೆ ಶುರು ಮಾಡೋಣ. ಓಕೆ, ಸೊ ಇದೊಂದು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್. ಏನಪ್ಪ ಇದು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂತಂದರೆ, ಇಲ್ಲಿ ನೋಡ್ಬೋದು ಇವೆಲ್ಲ ನಮ್ಮದು ಕ್ಲೈಂಟ್ಸ್ ಅಂತ ಕರಿಬೋದು ನಾವು. ಓಕೆ, ಸೊ 1 ಕ್ಲೈಂಟ್, 2 ಕ್ಲೈಂಟ್, ಆಮೇಲೆ ಇದೊಂದು 3ನೇ ಕ್ಲೈಂಟ್. ಏನು ನೀವು ಕ್ಲೈಂಟ್ ಅಂತ ಅಂದರೆ, ಇದರಲ್ಲಿ ನಿಮ್ದು ಏನಾಗಿರ್ಬೋದು ಅಂತಂದರೆ ನಿಮ್ಮ ಸೆಲ್ ಫೋನ್ ಆಗಿರ್ಬೋದು. ಓಕೆ, ನಿಮ್ಮದು ಮೊಬೈಲ್ ಫೋನ್ ಆಗಿರ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮದು ಲ್ಯಾಪ್ಟಾಪ್ ಆಗಿರ್ಬೋದು. ಓಕೆ, ಸೊ ಸೆಕೆಂಡ್ ಏನಪ್ಪ ಅಂತಂದರೆ ನಿಮ್ಮದು ಸ್ಮಾರ್ಟ್ ಟಿ ವಿ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಏನಪ್ಪ ಅಂತಂತಂದರೆ ನಮ್ಮದು ಕ್ಲೈಂಟ್ಸ್, ರೈಟ್? ನಮ್ಮದು ಕ್ಲೈಂಟ್ಸ್ ಇದ್ದಾವೆ. ಇವೆಲ್ಲ ನಮ್ಮದು ಡಿವೈಸಸ್ಗಳು, ಇವೆಲ್ಲ ನಮಗೆ ಕ್ಲೈಂಟ್ಸ್. ಯಾರಿಗೆ ಕ್ಲೈಂಟ್ಸ್ ಆಗ್ತಾರೆ ಇವು ಅಂತಂದರೆ, ಯಾರು ವೆಬ್ ಅಪ್ಲಿಕೇಶನ್ ಓನ್ ಮಾಡ್ತಾರೋ ಅವರಿಗೆಲ್ಲ ಇವರು ಏನಾಗ್ತಾರೆ, ಕ್ಲೈಂಟ್ಸ್ ಆಗ್ತಾರೆ. ಓಕೆ, ಸೊ ಇದೇನಪ್ಪ ಅಂದರೆ ನಮ್ಮದು ಸರ್ವರ್. ಓಕೆ, ಸರ್ವರ್ನಲ್ಲಿ ಏನು ಸ್ಟೋರ್ ಇರುತ್ತೆ ಅಂದರೆ ನಮ್ಮ ಬ್ಯಾಕ್ ಎಂಡ್ ರಿಲೇಟೆಡ್ ಕೋಡ್ ಬೇಸ್ ಆಗಿರ್ಬೋದು, ಫ್ರಂಟ್ ಎಂಡ್ ರಿಲೇಟೆಡ್ ಕೋಡ್ ಬೇಸ್ ಆಗಿರ್ಬೋದು, ಸರ್ವರ್ನಲ್ಲಿ ಸ್ಟೋರ್ ಇರುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡ್ತೇವೆ, ಕಂಪ್ಯೂಟಿಂಗಿಗೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಸರ್ವರ್ನ ಯೂಸ್ ಮಾಡ್ತೀವಿ. ಕಂಪ್ಯೂಟಿಂಗ್ ಪರ್ಪಸಿಗೋಸ್ಕರ ಓಕೆ ಸರ್ವರ್ನ ಯೂಸ್ ಮಾಡ್ತೀವಿ. ಇಲ್ಲಿ ಏನಿರುತ್ತೆ, ಕೋಡ್ ಬೇಸ್ ಇರುತ್ತೆ. ಬ್ಯಾಕ್ ಎಂಡ್ದು ಅಥವಾ ಫ್ರಂಟ್ ಎಂಡ್ದು ಏನಿರುತ್ತೆ, ಕೋಡ್ ಬೇಸ್ ಇರುತ್ತೆ. ಓಕೆ, ಆಲ್ರೈಟ್. ಸೊ ಸೆಕೆಂಡ್ ಥಿಂಗ್ ಏನು ಬರುತ್ತೆ ಅಂದರೆ, ಸೆಂಟರ್ನಲ್ಲಿ ಇಂಟರ್ನೆಟ್ ಬರುತ್ತೆ. ಇದು ಏನಕ್ಕೆ ಅನ್ನೋದನ್ನ ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ. ಸೊ ವಿ ವಿಲ್ ಸ್ಕಿಪ್ ದಿಸ್ ಪಾರ್ಟ್ ರೈಟ್ ನಾವು. ಓಕೆ, ಸೊ ಫಸ್ಟ್ ಪಾರ್ಟ್ನಲ್ಲಿ ಇದು ಬೇಡ ನಮಗೆ ಇವಾಗ ಪ್ರೆಸೆಂಟ್ಲಿ, ಬಟ್ ಅದರದ್ದು ಒಂದು ಇಂಪಾರ್ಟೆನ್ಸ್ ಇದೆ, ಅದು ಏನಕ್ಕೆ ಅಂತ ಹೇಳ್ತೀನಿ. ಓಕೆ, ಇವಾಗ ನಾ ಏನಾದ್ರೂ ಸರ್ಚ್ ಮಾಡಬೇಕಾಗಿತ್ತು ಗೂಗಲ್, ಇದು ಏನಪ್ಪ ಸರ್ವರ್ ಅಂತಂದರೆ ಗೂಗಲ್ ಸರ್ವರ್ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ಸ್ಟಾಗ್ರಾಮ್ ಸರ್ವರ್ ಅಂತ ಇಟ್ಕೊಳ್ಳೋಣ. ಎಲ್ರಿಗೂ ಇದು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇನ್ಸ್ಟಾಗ್ರಾಮ್ ಸರ್ವರ್ ಅಂತ ಹೇಳಿದ ತಕ್ಷಣ, ಯಾಕಂದರೆ ಎಲ್ಲರೂ ರಿಲೇಟ್ ಮಾಡ್ಕೊಳ್ತಾರೆ, ಇನ್ಸ್ಟಾಗ್ರಾಮ್ನಲ್ಲಿರುವಂಥ ಎಲ್ಲ ಫೀಚರ್ಸ್ಗಳನ್ನೂ ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಇನ್ಸ್ಟಾಗ್ರಾಮ್ ಸರ್ವರ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇನ್ಸ್ಟಾಗ್ರಾಮ್ ಸರ್ವರ್ ಇವಾಗ ಏನು ಮಾಡಬೇಕಾಗಿದೆ ಅಂತಾರೆ, ನಿಮ್ಮ ಕ್ರಶ್ ನೇಮ್ನ ನೀವು ಸರ್ಚ್ ಮಾಡಬೇಕಾಗಿದೆ, ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನೀವೇನು ಸರ್ಚ್ ಮಾಡ್ತೀರಾ, ರಿಯಾ ಅಂತ ಸರ್ಚ್ ಮಾಡ್ತೀರಾ. ಓಕೆ, ಸೊ ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, ಯಾರ್ದು ನೇಮ್ ಇಲ್ಲಿ ಹೇಳ್ತಾ ಇಲ್ಲ. ಓಕೆ, ರಿಯಾ ಅಂತ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಇದು ರಿಕ್ವೆಸ್ಟ್ ಆಗುತ್ತೆ. ಓಕೆ, ಸೊ ಇದು ಯಾವ ರೀತಿ ಹೋಗುತ್ತೆ ಅಂತಂದರೆ, ಸರ್ವರ್ಗೆ ನೀವೇನು ಮಾಡ್ತೀರಾ, ಒಂದು ರಿಕ್ವೆಸ್ಟ್ ಕಳಿಸ್ತೀರಾ. ಓಕೆ, ಸೊ ದಿಸ್ ಈಸ್ ದ ರಿಕ್ವೆಸ್ಟ್. ಈ ರಿಕ್ವೆಸ್ಟ್ನ ನೀವು ಯಾರಿಗೆ ಕಳಿಸ್ತೀರಾ ಅಂತಂದರೆ, ಸರ್ವರಿಗೆ ಕಳಿಸ್ತೀರಾ. ತುಂಬ ದಿನ ಆಯಿತು ಯಪ್ಪ ಬರೀದೆ, ಗೊತ್ತೇ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಓಕೆ, ಸರ್ವರಿಗೆ ಕಳಿಸ್ತೀರಾ. ಇದೇನು ಮಾಡುತ್ತೆ, ಸರ್ವರ್. ಓಕೆ, ಸೊ ನಿಮ್ಮದು ರಿಕ್ವೆಸ್ಟ್ ಬಂದ ತಕ್ಷಣ ಸರ್ವರ್ ಏನು ಮಾಡುತ್ತೆ, ಅದು ಏನು ರಿಕ್ವೆಸ್ಟ್ ಬಂದಿದೆ ಅನ್ನೋದನ್ನ ಫಸ್ಟ್ ಡಿಕೋಡ್ ಮಾಡ್ಕೊಳುತ್ತೆ. ಅಂದರೆ ರಿಕ್ವೆಸ್ಟ್ನಲ್ಲಿ ಏನೇನು ಬಂದಿದೆ, ಏನೇನು ಇನ್ಫಾರ್ಮೇಷನ್ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನೀವು ಒಂದು ಯೂಸರ್ ನೇಮ್ ಕಳಿಸ್ತೀರಾ, ದ್ಯಾಟ್ ಈಸ್ ರಿಯಾ. ಓಕೆ, ಸೊ ಅದರೊಳಗಡೆ ರಿಕ್ವೆಸ್ಟ್ ಒಳಗಡೆ ಹಾಕ್ಬಿಟ್ಟು ನೀವು ಕಳಿಸಿದ್ರಿ ಸರ್ವರ್ಗೆ. ಅದು ಡಿಕೋಡ್ ಮಾಡ್ತಾ ಇಲ್ಲಿ ಫೈಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಯೂಸರ್ ನೇಮ್ ಏನಿದೆ, ಓಕೆ, ರಿಯಾ. ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ, ನೆಕ್ಸ್ಟ್ ಸರ್ವರ್ ರಿಯಾ ಅನ್ನುವಂತಹ ಯೂಸರ್ ನೇಮ್ನು ನಮ್ಮ ಡೇಟಾಬೇಸ್ನಲ್ಲಿ ಇದೆಯಾ ಇಲ್ವಾ ಅಂತ ಏನು ಮಾಡುತ್ತೆ, ಡೇಟಾಬೇಸ್ನಲ್ಲಿ ಕ್ವೆರಿ ಮಾಡುತ್ತೆ. ಓಕೆ, ಸೊ ಇದು ಅದರದ್ದು ಡೇಟಾಬೇಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಡೇಟಾಬೇಸ್ನಲ್ಲಿ ರಿಯಾ ಅನ್ನುವಂತಹ ಹೆಸರು ಇದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ರಿಯಾ ಅನ್ನೋರ್ದು ಯಾರ್ಯಾರ್ದು ಹೆಸರು ಇರುತ್ತೋ ಅವ್ರದ್ದು ಎಲ್ಲರದ್ದು ಏನು ಮಾಡುತ್ತೆ ಅಂದರೆ, ವಾಪಸ್ ಸರ್ವರಿಗೆ ತೊಗೊಂಡು ಬರುತ್ತೆ. ಸರ್ವರ್ ಡೇಟಾಬೇಸಿಂದ ಡೇಟಾನ ತೊಗೊಂಡು ಬರುತ್ತೆ. ಅದಾದಮೇಲೆ ಇದೇನು ಮಾಡುತ್ತೆ ಅಂತಂದರೆ, ನಮಗೆ ರೆಸ್ಪಾನ್ಸ್ನ ಕಳಿಸುತ್ತೆ. ಏನು ಕಳಿಸುತ್ತೆ, ರೆಸ್ಪಾನ್ಸ್ನ ಕಳಿಸಿದ್ದೆ. ನಾವೇನು ಕಳಿಸಿದ್ವಿ, ರಿಕ್ವೆಸ್ಟ್ನ ಕಳಿಸಿದ್ವಿ. ಓಕೆ,
ಸೊ ಅದು ವಾಪಸ್ ಏನು ಮಾಡುತ್ತೆ ಅಂದರೆ ರೆಸ್ಪಾನ್ಸ್ನ ನಮಗೆ ಸೆಂಡ್ ಬ್ಯಾಕ್ ಮಾಡುತ್ತೆ. ಈ ರೆಸ್ಪಾನ್ಸ್ನ ಡಿಕೋಡ್ ಮಾಡೋರು ಯಾರು ಅಂದರೆ ನಮ್ಮದು ಫ್ರಂಟ್ ಎಂಡ್ ಕೋಡ್ ಏನಿರುತ್ತೆ, ಲೈಕ್ ಅದನ್ನ ರಿಯಾಕ್ಟ್ನಲ್ಲಿ ಬಿಲ್ಡ್ ಮಾಡಿರ್ಬೋದು, ಅಥವಾ ಆ್ಯಂಗ್ಲರ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿರ್ಬೋದು, ಅಥವಾ ವೆನಿಲಾ ಜಾವಾಸ್ಕ್ರಿಪ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಲ್ಡ್ ಮಾಡಿರ್ಬೋದು, ಎನಿಥಿಂಗ್. ಸೊ ಇದು ರೆಸ್ಪಾನ್ಸ್ನ ಅದೇನು ಮಾಡ್ತಾ ಅಂದರೆ ಅನ್ಪ್ಯಾಕ್ ಮಾಡಿಬಿಟ್ಟು ಅದರೊಳಗಡೆ ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ನಮ್ಗೆ ಏನು ಮಾಡ್ತಾ ಅಂದರೆ ಯು ಐ ಅಂತಂದ್ರೇನು? ಓಕೆ, ಸೊ ಯೂಸರ್ ಇಂಟರ್ಫೇಸ್ ಅಂದರೆ ಇವಾಗ ನೀವು ಏನೇನು ವೀಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಒಳಗಡೆ, ದಿಸ್ ಈಸ್ ಆಲ್ಸೋ ಯೂಸರ್ ಇಂಟರ್ಫೇಸ್. ನಾ ಏನು ಇವಾಗ ಇದು ಬರಿತಾ ಇದ್ದೀನಿ, ಓಕೆ, ಸೊ ಇದು ಕೂಡ ಒಂದು ಯೂಸರ್ ಇಂಟರ್ಫೇಸ್. ಓಕೆ, ಸೊ ಯೂಸರ್ ಇಂಟರ್ಫೇಸ್ನಲ್ಲಿ ಶೋ ಮಾಡಿಸುತ್ತೆ ರಿಯಾ ಅನ್ನುವಂತಹ ನೇಮ್ನವರು ಅಥವಾ ರಿಯಾ ಅನ್ನೋ ಯೂಸರ್ ನೇಮ್ನವರು ಇಷ್ಟು ಜನ ಇದ್ದಾರೆ, ನೀವು ಯಾರನ್ನ ಸರ್ಚ್ ಮಾಡ್ತಾ ಇದ್ದೀರಾ ಅದರೊಳಗಡೆ ನೀವು ಏನು ಮಾಡ್ಬೋದು, ಚೆಕ್ ಮಾಡ್ಬೋದು. ದಿಸ್ ಈಸ್ ಒನ್ ಬೇಸಿಕ್ ಕಾನ್ಸೆಪ್ಟ್. ಓಕೆ, ಸೊ ರಿಕ್ವೆಸ್ಟ್ ಯಾವ ರೀತಿ ಹೋಗುತ್ತೆ ಸರ್ವರ್ಗೆ, ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಸರ್ವರಿಂದ. ಓಕೆ, ಸೊ ಯಾರ್ಯಾರು ಇನ್ಕ್ಲೂಡ್ ಆದರೂ ಇಲ್ಲಿ ಇದು ಸಿಂಪಲ್ ಆರ್ಕಿಟೆಕ್ಚರ್ ಇರೋ ಕಾರಣದಿಂದಾಗಿ ಯಾರ್ಯಾರು ಇನ್ಕ್ಲೂಡ್ ಆದರು ಅಂತಂದರೆ ನಿಮ್ಮದು ಮೊಬೈಲ್ ಫೋನ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಿಮ್ಮದು ಏನಿದೆ ಮೊಬೈಲ್ ಫೋನ್ ಇದೆ ಅದು ಇನ್ಕ್ಲೂಡ್ ಆಯಿತು. ಅದಾದಮೇಲೆ ಏನಾಯಿತು, ಸರ್ವರ್ ಇನ್ಕ್ಲೂಡ್ ಆದರು. ಅದಾದಮೇಲೆ ಏನಾಯಿತು, ಡೇಟಾಬೇಸ್ ಇನ್ಕ್ಲೂಡ್ ಆದರು. ಓಕೆ, 3 ಪಾರ್ಟ್ ಅದು. ಸರ್ವರ್ ಏನಪ್ಪ ಅಂತಂದರೆ ನಮ್ಮದು ಕೋಡ್ ಬೇಸ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಡೇಟಾಬೇಸ್ ಏನಪ್ಪ ಅಂತಂದರೆ ನಮ್ಮದು ಅಪ್ಲಿಕೇಶನ್ ಡೇಟಾ ಏನಿರುತ್ತೆ ಅದರೊಳಗಡೆ ಇರುತ್ತೆ. ಓಕೆ, ಸೊ ಇಲ್ಲಿ ರಿಕ್ವೆಸ್ಟ್ ಅಂದರೆ ಯೂಸರ್ ಸರ್ವರ್ಗೆ ಕಳಿಸುವಂತಹ ಒಂದು ಲೈಕ್ ಇನ್ಫಾರ್ಮೇಷನ್ ಅಂತ ಡೇಟಾ ಅಂತ ಹೇಳ್ಬೋದು. ಓಕೆ, ಸೊ ಆ ಡೇಟಾನ ಸರ್ವರ್ ಇಟ್ಕೊಂಡ್ಬಿಟ್ಟು ಅದರ ಮುಖಾಂತರ ಏನು ರಿಕ್ವೆಸ್ಟ್ ಬಂದಿದೆ ಅದ್ರ ಪ್ರಕಾರ ಕಂಪ್ಯೂಟ್ ಮಾಡಿಬಿಟ್ಟು ಡೇಟಾಬೇಸಿಂದ ಏನಾದರೂ ಡೇಟಾನ ತೆಗಿಬೇಕಾಗಿತ್ತಂದರೆ ಡೇಟಾ ತೆಗೆದುಬಿಟ್ಟು ಅದನ್ನು ರೆಸ್ಪಾನ್ಸ್ ಆಗಿ ಕಳಿಸುತ್ತೆ. ರೆಸ್ಪಾನ್ಸ್ನಲ್ಲಿ ಏನಿರುತ್ತೆ ಅಂದರೆ ನಮಗೆ ನಾವೇನು ಕ್ವಶನ್ ಮಾಡಿರ್ತೀವೋ ಸರ್ವರ್ಗೆ, ರಿಕ್ವೆಸ್ಟ್ ಒಂಥರ ಕ್ವಶನ್ ಅಂತ ಇಟ್ಕೊಳ್ಳಿ. ಓಕೆ, ರೆಸ್ಪಾನ್ಸ್ ಏನು ಬರುತ್ತಲ್ಲ ಅದನ್ನ ಆನ್ಸರ್ ಅಂದ್ಕೊಳ್ಳಿ. ಓಕೆ, ನಾವು ಕ್ವಶನ್ ಮಾಡಿದ್ವಿ ಸರ್ವರ್ಗೆ ರಿಕ್ವೆಸ್ಟ್ ಮುಖಾಂತರ, ಸರ್ವರ್ ಏನು ಮಾಡ್ತು ಅಂದರೆ ನಮಗೆ ಒಂದು ರೆಸ್ಪಾನ್ಸ್ ಕಳಿಸ್ತು, ದಟ್ ಈಸ್ ಅ ಆನ್ಸರ್ ಫಾರ್ ಅವರ್ ರಿಕ್ವೆಸ್ಟ್. ಓಕೆ, ಸೊ ಅದಕ್ಕೆ ಆನ್ಸರ್ ಗೊತ್ತಿತ್ತು ಅಂತಂದರೆ ಅದು ಗೊತ್ತಿತ್ತು ಅಂತ ಸ್ವಲ್ಪ ಡೇಟಾ ಕಳಿಸುತ್ತೆ, ಏನೇನು ಗೊತ್ತಿರುತ್ತೆ ಅದನ್ನು. ಸರ್ವರ್ಗೆ ಅದ್ರದ್ದು ಲೈಕ್ ಆನ್ಸರ್ ಗೊತ್ತಿಲ್ಲ, ದಟ್ ಮೀನ್ಸ್ ಡೇಟಾಬೇಸ್ನಲ್ಲಿ ಅದ್ರದ್ದು ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ರೆಸ್ಪಾನ್ಸ್ ಖಾಲಿ ಬರುತ್ತೆ, 404 ಎರರ್ ಬರುತ್ತೆ, ಲೈಕ್ ನಥಿಂಗ್ ಫೌಂಡ್ ಅಥವಾ 404 ನಾಟ್ ಫೌಂಡ್ ಅಂತ ಬರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಸಿಂಪಲ್ ಆರ್ಕಿಟೆಕ್ಚರ್. ಆಲ್ ರೈಟ್, ಸೊ ಇವಾಗ ಇನ್ನೊಂದು ಪಾರ್ಟ್ ಇದೆ, ಇನ್ನೊಂದು ಟಾಪಿಕ್ ಇದೆ, ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ, ದಟ್ ಈಸ್ ಇಂಟರ್ನೆಟ್. ಓಕೆ, ಸೊ ಇವಾಗ ಗೊತ್ತಾಯಿತು ರಿಕ್ವೆಸ್ಟ್ ಕಳಿಸ್ತಾ ಇದ್ವಿ, ರೆಸ್ಪಾನ್ಸ್ ಬರ್ತಾ ಇದೆ. ಈ ರಿಕ್ವೆಸ್ಟು ರೆಸ್ಪಾನ್ಸು ಯಾವ ರೀತಿ ಟ್ರಾವೆಲ್ ಆಗ್ತಾ ಇದೆ ಇಂಟರ್ನೆಟ್ ಒಳಗಡೆ, ಅದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅದು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಒಳಗಡೆ ಬರುತ್ತೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೆಟ್ವರ್ಕಿಂಗ್ ಆ್ಯಸ್ ವೆಲ್. ಓಕೆ, ಸೊ ಇಲ್ಲಿ ನಾನು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನ ಟಚ್ ಮಾಡ್ತೀನಿ. ಓಕೆ, ಸೊ ಅದರೊಳಗಡೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕಲಿಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನೆಟ್ವರ್ಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕಿರ್ತೀನಿ, ಲಿಂಕ್ಸ್ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ಏನು ಮಾಡ್ಬೋದು ಅಂದರೆ ನೆಟ್ವರ್ಕಿಂಗ್ನ ಕಲಿತ್ಕೋಬೋದು. ಓಕೆ, ಸೊ ಇವಾಗ ಬೇಸಿಕ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ಅವರ್ ಪ್ರೈವೇಟ್ ಐ ಪಿ ಅಡ್ರೆಸ್. ಓಕೆ, ಇನ್ನೊಂದೇನಪ್ಪ ಅಂತಂದರೆ ಪಬ್ಲಿಕ್ ಐ ಪಿ ಅಡ್ರೆಸ್. ಪ್ರೈವೇಟ್ ಐ ಪಿ ಅಡ್ರೆಸ್ ಆಮೇಲೆ ಪಬ್ಲಿಕ್ ಐ ಪಿ ಅಡ್ರೆಸ್ಗೆ ಡಿಫ್ರೆನ್ಸ್ ಇದೆ. ಓಕೆ, ಪ್ರೈವೇಟ್ ಐ ಪಿ ಅಡ್ರೆಸ್ಗಳು ಏನಿದಾವಲ್ಲ, ದೀಸ್ ಆರ್ ಯೂಸ್ಲೆಸ್ ಇನ್ ಇಂಟರ್ನೆಟ್. ಓಕೆ, ಸೊ ಇಂಟರ್ನೆಟ್ ಒಳಗಡೆ ಹೋದ ತಕ್ಷಣ ಪ್ರೈವೇಟ್ ಐ ಪಿ ಅಡ್ರೆಸ್ಸು ಯೂಸ್ಲೆಸ್. ಏನಕ್ಕೆ ಅಂದರೆ ಪ್ರೈವೇಟ್ ಐ ಪಿ ಅಡ್ರೆಸ್ ಕ್ಯಾನ್ ಬಿ ಡುಪ್ಲಿಕೇಟೆಡ್. ಓಕೆ, ಸೊ ಇವಾಗ ನನ್ನ ಹತ್ರ ಏನಿದೆ 192.168.08.02 ಈ ಐ ಪಿ ಅಡ್ರೆಸ್ ಇದೆ ಅಂತ ಇಟ್ಕೊಳ್ಳೋಣ. ಇದು ನನ್ನ ಕಂಪ್ಯೂಟರ್ದ ಐ ಪಿ ಅಡ್ರೆಸ್. ಓಕೆ, ಏನಿದೆ 192.168.02.08. ಓಕೆ, ದಿಸ್ ಈಸ್ ಅ ಪ್ರೈವೇಟ್ ಐ ಪಿ ಅಡ್ರೆಸ್. ಹೆಂಗೆ ಗೊತ್ತಾಯ್ತು ಗುರು ಇದು ಪ್ರೈವೇಟ್ ಐ ಪಿ ಅಡ್ರೆಸ್ ಅಂತ? ಐ ವಿಲ್ ಲೆಟ್ ಯು. ಓಕೆ, ಸೊ ಇದಾದಮೇಲೆ ಇನ್ನೊಂದೇನು ಬರುತ್ತೆ, 127.0.0.1. ದಿಸ್ ಈಸ್ ಅವರ್ ಲೋಕಲ್ ಐ ಪಿ ಅಡ್ರೆಸ್ ಅಥವಾ ಲೂಪ್ ಬ್ಯಾಕ್ ಐ ಪಿ ಅಡ್ರೆಸ್ ಅಂತಲೂ ಹೇಳ್ಬೋದು, ಲೋಕಲ್ ಐ ಪಿ. ಇನ್ನೊಂದು ಬರುತ್ತೆ ಯಾವುದು 0.0.0.0. ದಿಸ್ ಈಸ್ ಅವರ್ ಲೂಪ್ ಬ್ಯಾಕ್ ಐ ಪಿ ಅಡ್ರೆಸ್. ಇಟ್ಸ್ ಅಗೇನ್ ಲೂಪ್ ಬ್ಯಾಕ್ ಐ ಪಿ ಅಡ್ರೆಸ್. ಓಕೆ, ಸೊ ಅದಾದಮೇಲೆ ಇನ್ನೊಂದು ಐ ಪಿ ರೇಂಜ್ ಬರುತ್ತೆ, ದಟ್ ಸ್ಟಾರ್ಟ್ ವಿತ್ 10.0.0. ಓಕೆ, ಸೊ 0 ಇದೇನಪ್ಪ ಅಂದರೆ ಲಾರ್ಜ್ ಎಂಟರ್ಪ್ರೈಸ್ ಸ್ಕೇಲ್ ಏನು ಆರ್ಗನೈಸೇಷನ್ಸ್ಗಳಿರ್ತಾವಲ್ಲ ಅವುಗಳದ್ದು ಪ್ರೈವೇಟ್ ಐ ಪಿ ಅಡ್ರೆಸಸ್. ಓಕೆ, ಲಾರ್ಜ್ ಎಂಟರ್ಪ್ರೈಸ್ ಸ್ಕೇಲ್ ಏನು ಅಪ್ಲಿಕೇಶನ್ಸ್ಗಳು ಅಥವಾ ಲಾರ್ಜ್ ಎಂಟರ್ಪ್ರೈಸ್ ಸ್ಕೇಲ್ ನೆಟ್ವರ್ಕ್ ಏನಿರುತ್ತಲ್ಲ ಅದ್ರದ್ದು ಪ್ರೈವೇಟ್ ಅಡ್ರೆಸಸ್ಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ 10.0.0.0ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇವು ಏನಪ್ಪ ಅಂದರೆ ನಮ್ಮದು ಪ್ರೈವೇಟ್ ಐ ಪಿ ಅಡ್ರೆಸಸ್ಗಳು, ನಮ್ಮದು ಲ್ಯಾಪ್ಟಾಪ್ಸ್ ಒಳಗಡೆ ಮೊಬೈಲ್ ಒಳಗಡೆ ಇವೇನಿರ್ತವೆ ನಮ್ಮದು ಪ್ರೈವೇಟ್ ಐ ಪಿ ಅಡ್ರೆಸಸ್ಗಳು ಇರ್ತವೆ. ಅದಾದಮೇಲೆ ಸ್ಮಾಲ್ ರೇಂಜ್ನಲ್ಲೂ ಕೂಡ ಇನ್ನೊಂದಿದೆ, ಅದು ದ್ಯಾಟ್ ಈಸ್ 172.0 ಅಲ್ಲ 12.0.0/12.
ಓಕೆ, ಸೊ ಇದು ಏನಪ್ಪ ಅಂತಂದರೆ ಒಂದು ಮೀಡಿಯಮ್ ರೇಂಜ್ ಒಳಗಡೆ ಪ್ರೈವೇಟ್ ಐ ಪಿ ಅಡ್ರೆಸಸ್ಗಳು. ಓಕೆ, ಸೊ ಹೇಳಿದ್ವಿ ಇವಾಗ ಜಸ್ಟ್ ತಾನೇ ಡಿಸ್ಕಸ್ ಮಾಡಿದ್ವಿ, ಪ್ರೈವೇಟ್ ಐ ಪಿ ಅಡ್ರೆಸಸ್ಗಳು ವೇಸ್ಟ್ ಒಂದು ಸತಿ ಇಂಟರ್ನೆಟ್ ಒಳಗಡೆ ಬಂದಾದ ಮೇಲೆ. ಓಕೆ, ಸೊ ಇಂಟರ್ನೆಟ್ ಒಳಗಡೆ ಏನಾದರೂ ರಿಕ್ವೆಸ್ಟ್ ಬಂತು ಅಂತಂದರೆ ಪ್ರೈವೇಟ್ ಐ ಪಿ ಅಡ್ರೆಸ್ ಇಸ್ ವೇಸ್ಟ್. ಏನಕ್ಕೆ ಅಂದರೆ ಪ್ರೈವೇಟ್ ಐ ಪಿ ಅಡ್ರೆಸಸ್ ಕ್ಯಾನ್ ಬಿ ಡೂಪ್ಲಿಕೇಟ್, ಅವು ಡೂಪ್ಲಿಕೇಟ್ ಇರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವಾಗ ಏನಪ್ಪ ಅಂತಂದರೆ ನನ್ನ ಮೊಬೈಲಿಂದ ನಿಮ್ಮ ಮೊಬೈಲ್ಗೆ ನಾನು ಡೈರೆಕ್ಟ್ ಕನೆಕ್ಷನ್ ಮಾಡೋದಕ್ಕೆ ಚಾನ್ಸೇ ಇಲ್ಲ, ನೀವೇನಾದರೂ ನನ್ನದೇ ಒಂದು ಸೇಮ್ ವೈಫೈನಲ್ಲಿ ಇಲ್ಲ ಅಂತಂದ್ರೆ. ಓಕೆ, ನನ್ನ ಲ್ಯಾಪ್ಟಾಪಿಂದ ನಿಮ್ಮದು ಲ್ಯಾಪ್ಟಾಪ್ಗೆ ಡೈರೆಕ್ಟ್ ಕನೆಕ್ಷನ್ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಒಂದೇ ನೆಟ್ವರ್ಕ್ನಲ್ಲಿ ನಾವಿಲ್ಲ ಅಂತಂದ್ರೆ. ಓಕೆ, ಸೊ ಅವಾಗ ಬರೋದು ಯಾವುದಪ್ಪ ಅಂತಂದರೆ ನಮ್ಮದು ಪಬ್ಲಿಕ್ ಐ ಪಿ ಅಡ್ರೆಸಸ್ಗಳು. ಪಬ್ಲಿಕ್ ಐ ಪಿ ಅಡ್ರೆಸ್, ಈ ಪಬ್ಲಿಕ್ ಐ ಪಿ ಅಡ್ರೆಸ್ ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಪೇ ಮಾಡಬೇಕಾಗತ್ತೆ, ಅವನ್ನ ಓನ್ ಮಾಡಬೇಕು ಅಂತಂದ್ರೆ. ಓಕೆ, ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಪೇ ಇಫ್ ಯು ವಾಂಟ್ ಟು ಯೂಸ್ ದಮ್. ಓಕೆ, ಲೈಕ್ ಇವಾಗ ಎಕ್ಸಾಂಪಲ್ಗೆ ಎ ಡಬ್ಲ್ಯೂ ಎಸ್ದು EC2 ಇನ್ಸ್ಟನ್ಸಸ್ಗಳು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೊಂದು ಸರ್ವರ್ ಸಿಗುತ್ತೆ, ಲಿನಿಕ್ಸ್ ಮಷಿನ್ ಆಗಿರ್ಬೋದು, ಲಿನಿಕ್ಸ್ ಮಷಿನ್ಸ್ಗಳಲ್ಲಿ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ನೀವು ಅದರೊಳಗಡೆ ಇನ್ಸ್ಟಾಲ್ ಮಾಡಿಸ್ಬೋದು. ನೀವು ಕ್ಲೌಡ್ ಒಳಗಡೆ ಏನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮದು ಕಂಪ್ಯೂಟರ್ನ ರನ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೇನು ಐ ಪಿ ಅಡ್ರೆಸ್ ಇರುತ್ತಲ್ಲ ದ್ಯಾಟ್ ಈಸ್ ಪಬ್ಲಿಕ್ ಐ ಪಿ ಅಡ್ರೆಸ್. ಓಕೆ, ಅದಕ್ಕೇನು ಐ ಪಿ ಅಡ್ರೆಸ್ ಇರುತ್ತಲ್ಲ ಅದು ಪಬ್ಲಿಕ್ ಐ ಪಿ ಅಡ್ರೆಸ್ ಇರುತ್ತೆ. ಅದಕ್ಕೊಂದು ಪ್ರೈವೇಟ್ ಐ ಪಿ ಅಡ್ರೆಸ್ ಕೂಡ ಇರುತ್ತೆ, ಬಟ್ ಅದ್ರ ಜೊತೆಗೆ ಏನಿರುತ್ತೆ ಅಂದರೆ ಒಂದು ಪಬ್ಲಿಕ್ ಐ ಪಿ ಅಡ್ರೆಸ್ ಇರುತ್ತೆ. ಈ ಪಬ್ಲಿಕ್ ಐ ಪಿ ಅಡ್ರೆಸ್ಸಿಂದ ನಾವು ಏನು ಮಾಡ್ಬೋದು ಅಂತಂದರೆ ಪಬ್ಲಿಕ್ ಟು ಪಬ್ಲಿಕ್ ಐ ಪಿ ಅಡ್ರೆಸ್ ನಾವು ಈಸಿಲಿ ಕನೆಕ್ಟ್ ಮಾಡ್ಕೋಬೋದು. ಪಬ್ಲಿಕ್ ಟು ಪಬ್ಲಿಕ್ ಐ ಪಿ ಅಡ್ರೆಸ್ ನಾವು ಈಸಿಲಿ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇನ್ನೊಬ್ಬೊಂದು EC2 ಸರ್ವರ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಅದರಲ್ಲೇ ಅವನು ಏನು ಮಾಡ್ತಾ ಇದ್ದಾನೆ, ಒಂದು ವೆಬ್ ಅಪ್ಲಿಕೇಶನ್ ರನ್ ಮಾಡ್ತಾ ಇದ್ದಾನೆ. ನಾ ಏನು ಮಾಡ್ತೀನಿ ಅಂದರೆ ಈ EC2 ಸರ್ವರಿಂದ ಈ ವೆಬ್ ಅಪ್ಲಿಕೇಶನ್ನ ಡೈರೆಕ್ಟ್ಲಿ ಹ್ಯಾಕ್ ಮಾಡ್ಬೋದು, ರಿಮೋಟ್ ಲೈಕ್ ರಿವರ್ಸ್ ಶೆಲ್ನ ತೊಗೋಬೋದು. ದಿಸ್ ಈಸ್ ಪಾಸಿಬಲ್ ಪಬ್ಲಿಕ್ ಟು ಪಬ್ಲಿಕ್. ಪ್ರೈವೇಟ್ ಟು ಪಬ್ಲಿಕ್ ಪಾಸಿಬಲ್ ಇಲ್ಲ. ಸೊ ಅಲ್ಲಿ ಸೆಂಟ್ರಲ್ಲಿ ನಮ್ಗೆ ಬೇಕೇ ಬೇಕು, ಒಬ್ಬರು ಪ್ರಾಕ್ಸಿ ಇರಲೇಬೇಕಾಗತ್ತೆ, ಒಂದು ಪಬ್ಲಿಕ್ ಐ ಪಿ ಅಡ್ರೆಸ್ ಇರಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ವಿ ಕಾಂಟ್ ಡೂ ದಟ್ ಪಾರ್ಟ್. ಓಕೆ, ಸೊ ಹಾಗಂದರೆ ನಾ ರಿಕ್ವೆಸ್ಟ್ ಕಳಿಸಿದಾಗ, ಇಂಟರ್ನೆಟ್ಟಿಗೆ ರಿಕ್ವೆಸ್ಟ್ ಕಳಿಸಿದಾಗ ಅದು ಯಾವ ರೀತಿ ವರ್ಕ್ ಆಗ್ತಾ ಇದೆ, ನಂದು ಪ್ರೈವೇಟ್ ಐ ಪಿ ಅಡ್ರೆಸ್ ಯೂಸೇ ಇಲ್ಲ ಇಂಟರ್ನೆಟ್ನಲ್ಲಿ ಅಂತಂದರೆ ನನಗೆ ರೆಸ್ಪಾನ್ಸ್ ಹೆಂಗೆ ಬರ್ತಾ ಇದೆ ಇಂಟರ್ನೆಟ್ಟಿಂದ. ಸೊ ಅಲ್ಲಿ ಬರುತ್ತೆ TCP/IP ಕನೆಕ್ಷನ್. ಓಕೆ, ಸೊ ಇವೆಲ್ಲ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒಂದು TCP ಕನೆಕ್ಷನ್ನ ನಾವು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ನಾವು ಯಾವುದೇ ಒಂದು ರೌಟರಿಗೆ ಹೋದ ತಕ್ಷಣ ಏನು ಮಾಡುತ್ತೆ ಇದು TCP ಕನೆಕ್ಷನ್, ಲೆಟ್ಸ್ ಸಿ. ಓಕೆ, ಸೊ ಇವಾಗ ನಾನು ಇಲ್ಲಿದ್ದೀನಿ, ದಿಸ್ ಈಸ್ ಮೈ ಪ್ರೈವೇಟ್ ಮೊಬೈಲ್. ಓಕೆ, ಸೆಲ್ ಫೋನ್. ನಾನು ಏನು ಮಾಡ್ತೀನಿ, ಸರ್ಚ್ ಮಾಡ್ತೀನಿ ಗೂಗಲ್ನಲ್ಲಿ. ಏನಂತ ಸರ್ಚ್ ಮಾಡ್ತೀನಿ ಅಂದರೆ ವಿರಾಟ್ ಕೊಹ್ಲಿ ಅಂತ ಸರ್ಚ್ ಮಾಡ್ತೀನಿ, ವಿರಾಟ್. ಓಕೆ, ಸೊ ವಿರಾಟ್ ಅಂತ ಸರ್ಚ್ ಮಾಡಿದಾಗ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ನಂದು ISPಗೆ ಹೋಗುತ್ತೆ. ಓಕೆ, ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್, ಅದು ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಎನಿಥಿಂಗ್. ಅವ್ರಿಗೆ ಏನಾಗುತ್ತೆ ಅಂದರೆ ಫಸ್ಟ್ ರಿಕ್ವೆಸ್ಟ್ ಹೋಗುತ್ತೆ. ಓಕೆ, ಸೊ ಲೆಟ್ಸ್ ಸಿ, ದಿಸ್ ಈಸ್ ಅ ರೌಟರ್. ಓಕೆ, ಜಿಯೋ, ಏರ್ಟೆಲ್, ಎನಿಥಿಂಗ್. ನಂದು ISP ಪ್ರೊವೈಡರ್ಸ್ಗೆ ಏನಾಯಿತು ಅಂತಂದರೆ ನಂದು ರಿಕ್ವೆಸ್ಟ್ ಹೋಯಿತು. ಇಲ್ಲಿ ಏನಾಯಿತು ಅಂತಂದರೆ ಒಂದು TCP ಕನೆಕ್ಷನ್ ಬಿಲ್ಡ್ ಆಯಿತು. ಯಾರಿಗೆ? ನನಗೆ ಒಂದು ISP ಸರ್ವರ್ಗೆ. ಓಕೆ, ಸೊ ಇಲ್ಲಿ ಏನಾಗಿದೆ, ಒಂದು TCP ಕನೆಕ್ಷನ್ ಬಿಲ್ಡ್ ಆಗಿದೆ. ಇವಾಗ ಇಲ್ಲಿಂದ ರೆಸ್ಪಾನ್ಸ್ ಬರೋವರೆಗೂ ಕೂಡ ಏನಾಗುತ್ತೆ ಅಂದರೆ ಈ TCP ಕನೆಕ್ಷನ್ ಅಲೈವ್ ಇರುತ್ತೆ. ಓಕೆ, ಎಲ್ಲಿ ತನಕ ನಂದು ISPಲಿಂದ ನನಗೆ ರೆಸ್ಪಾನ್ಸ್ ಬರಬೇಕು ಅಲ್ಲಿವರೆಗೂ ಏನಾಗುತ್ತೆ ಅಂದರೆ ಇದು TCP ಕನೆಕ್ಷನ್ ಚಾಲೂ ಇರುತ್ತೆ, ಹಂಗೆ ಆನ್ ಇರುತ್ತೆ. ಓಕೆ, ಸೊ ಆವಾಗ ಇದು ISP ಸರ್ವರ್ಸ್ ಏನಿರ್ತಾವಲ್ಲ ಇವುಗಳದ್ದು ಪಬ್ಲಿಕ್ ಐ ಪಿ ಅಡ್ರೆಸ್ ಇರುತ್ತೆ. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ಗಳದ್ದು ಏನಿರುತ್ತಲ್ಲ ಐ ಪಿ ಅಡ್ರೆಸಸ್ಗಳು ಅವು ಪಬ್ಲಿಕ್ ಐ ಪಿ ಅಡ್ರೆಸ್ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಬಿಲ್ಡ್ ಮಾಡಿರೋ ಕಾರಣದಿಂದಾಗಿ ನಾವು ದಿಸ್ ಈಸ್ ಬಿಲ್ಟ್. ಓಕೆ, TCP ಕನೆಕ್ಷನ್ ಬಿಲ್ಡ್ ಆಗಿದೆ. ಸೊ ಹೀಗಾಗಿ ಇವೇನು ಮಾಡ್ತವೆ, ಪಬ್ಲಿಕ್ ಟು ಪಬ್ಲಿಕ್ ಐ ಪಿ ಅಡ್ರೆಸ್ ಟು ಪಬ್ಲಿಕ್ ಐ ಪಿ ಅಡ್ರೆಸ್ ಕಮ್ಯುನಿಕೇಟ್ ಮಾಡ್ತವೆ, ನಮಗೆ ಸರ್ವರ್ಗೆ ಕನೆಕ್ಟ್ ಮಾಡಿಸ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಂಟೈರ್ ಒಂದು TCP ಕನೆಕ್ಷನ್ ಬಿಲ್ಡ್ ಆಗುತ್ತೆ ಥ್ರೂ ಅವರ್ ISP. ಓಕೆ, ಸೊ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸಿಂದ ಏನಾಗುತ್ತೆ ಅಂದರೆ TCP ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಆ TCP ಕನೆಕ್ಷನಿಂದನೇ ಏನಾಗುತ್ತೆ ಅಂದರೆ ನಮ್ಮ ರೆಸ್ಪಾನ್ಸ್ ವಾಪಸ್ ಫ್ಲೋ ಬ್ಯಾಕ್ ಆಗುತ್ತೆ. ಓಕೆ, ದಿಸ್ ಈಸ್ ಹೌ ಇಟ್ ವರ್ಕ್ಸ್ ಇನ್ ನೆಟ್ವರ್ಕ್. ಓಕೆ, ಸೊ ಹೀಗಾಗಿ ಯಾರಾದರೂ ಹೇಳಿದ್ರೆ ನನ್ನ ಮೊಬೈಲಿಂದ ನಿನ್ನ ಮೊಬೈಲ್ನ ನಾನು ಹ್ಯಾಕ್ ಮಾಡ್ತೀನಿ ಅಂತಂದರೆ ದಟ್ ಈಸ್ ಅ ಸ್ಟುಪಿಡ್ ಥಿಂಗ್, ದಟ್ ಈಸ್ ನಾಟ್ ಪಾಸಿಬಲ್. ಡೈರೆಕ್ಟ್ಲಿ ಮಾಡೋದಕ್ಕಾಗೋದಿಲ್ಲ. ವಿ ನೀಡ್ ಒನ್ ಪಬ್ಲಿಕ್ ಐ ಪಿ ಅಡ್ರೆಸ್ ಇನ್ ಬಿಟ್ವೀನ್. ಓಕೆ, ಆಲ್ ರೈಟ್. ಸೊ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ ಹೇಳಿ ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ಯಾವ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ. ಓಕೆ, ಆಲ್ ರೈಟ್. ಸೊ ಇದು ನೆಟ್ವರ್ಕಿಂಗ್ ಬಗ್ಗೆ ಗೊತ್ತಾಯಿತು, ಅಂದರೆ TCP ಪಬ್ಲಿಕ್ ಐ ಪಿ ಅಡ್ರೆಸ್ ಬಗ್ಗೆ ಗೊತ್ತಾಯಿತು, ಪ್ರೈವೇಟ್ ಐ ಪಿ ಅಡ್ರೆಸ್ಗಳ ಬಗ್ಗೆ ಗೊತ್ತಾಯಿತು, TCP ಕನೆಕ್ಷನ್ ಯಾವ ರೀತಿ ಬಿಲ್ಡ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಐ ಹೋಪ್ ಯು ಆರ್ ಗೆಟಿಂಗ್ ದೀಸ್ ಥಿಂಗ್ಸ್. ಓಕೆ, ಸೊ ಸ್ವಲ್ಪ ಅಡ್ವಾನ್ಸ್ ಅನ್ನಿಸ್ತಾ ಇರ್ಬೋದು, ಬಟ್ ನಿಮ್ಗೆ ಏನಾದರೂ ಡೌಟ್ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.
ಐ ವಿಲ್ ಪ್ರೊವೈಡ್ ಯು ಸಮ್ ಮೋರ್ ಲಿಂಕ್ಸ್. ಓಕೆ, ಸೊ ಇದ್ರ ರಿಲೇಟೆಡ್ ನಾನು ಏನು ಮಾಡ್ತೀನಿ ಅಂದರೆ ಬ್ಲಾಗ್ಸ್ ತೆಗೆದು ಅಥವಾ ಯಾವುದಾದ್ರು ಕೋರ್ಸ್ ಇದ್ದರೆ ಯೂಟ್ಯೂಬ್ನಲ್ಲಿ ಆ ಕೋರ್ಸಿಂದು ವೀಡಿಯೋಸ್ಗಳನ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಹ್ಯಾವ್ ಟು ಸ್ಟಡಿ ದೋಸ್ ಥಿಂಗ್ಸ್. ಆಲ್ ರೈಟ್. ಸೊ ಇವಾಗ ಏನಾಗ್ತು, ಓಕೆ, ಪ್ರೈವೇಟ್ ಐ ಪಿ ಅಡ್ರೆಸ್ ಬಗ್ಗೆ ತಿಳ್ಕೊಂಡ್ರಿ, ಪಬ್ಲಿಕ್ ಐ ಪಿ ಅಡ್ರೆಸ್ ಬಗ್ಗೆ ತಿಳ್ಕೊಂಡ್ರಿ, ಕನೆಕ್ಷನ್ ಯಾವ ರೀತಿ ಬಿಲ್ಡ್ ಆಗ್ತಾ ಇದೆ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಬಂತು. ಇವಾಗ ಏನು ಮಾಡೋಣ ಅಂತಂದರೆ, ನಮಗೆ ಯಾವುದಾದ್ರು ಒಂದು ಟಾರ್ಗೆಟ್ನ ನಾವು ಚೂಸ್ ಮಾಡಿದಾಗ, ಲೈಕ್ ನಾ ಈ ಸತಿ ಗೂಗಲ್ನ ಹ್ಯಾಕ್ ಮಾಡ್ಬೇಕಂತೇಳಿ ಫಿಕ್ಸ್ ಆದ. ಸೊ ಗೂಗಲ್ದೆಲ್ಲ ಇನ್ಫಾರ್ಮೇಷನ್ನ ಫೆಚ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಡು ಯು ಥಿಂಕ್ ಗೂಗಲ್ದು ಎಲ್ಲ ಎಂಟರ್ ಥಿಂಗ್ಸ್ ಒಂದೇ ಸರ್ವರ್ನಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ ಅವರು ಅಂತ ಅನ್ಸುತ್ತಾ ನಿಮಗೆ? ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಸೊ ಅವ್ರು ಮಾಡೋದೇ ಇಲ್ಲ ಯಾವತ್ತಿಗೂ ಆ ರೀತಿ ಒಂದೇ ಸರ್ವರ್ನಲ್ಲಿ ಸ್ಟೋರ್ ಮಾಡೋದೇ ಇಲ್ಲ ಏನನ್ನು ಕೂಡ. ಏನಕ್ಕೆ? ಅವೈಲೇಬಿಲಿಟಿಗೋಸ್ಕರ. ಅವೈಲೇಬಿಲಿಟಿ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅದು ಏನಾಗುತ್ತೆ. ಇವಾಗ ಏನಾಗುತ್ತೆ, ಒಂದೇ ಸರ್ವರ್ ಇಲ್ಲ ಅಂತಂದರೆ ಮಲ್ಟಿಪಲ್ ಸರ್ವರ್ಸ್ ಇದಾವೆ ಅಂದರೆ ನಮ್ಮ ರಿಕ್ವೆಸ್ಟ್ ಯಾವ ರೀತಿ ಫ್ಲೋ ಆಗುತ್ತೆ, ಇದನ್ನೆಲ್ಲ ನಾವೇನು ಮಾಡಬೇಕಾಗತ್ತಂದರೆ ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಆರ್ಕಿಟೆಕ್ಚರ್. ಇಫ್ ಯು ವಾಂಟ್ ಟು ಹ್ಯಾಕ್ ಸಮಥಿಂಗ್ ಯು ಶುಡ್ ಹ್ಯಾವ್ ಸಮ್ ನಾಲೆಜ್ ಅಬೌಟ್ ಇಟ್. ಓಕೆ, ಸೊ ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು ನೀವು. ಆಲ್ ರೈಟ್, ಇವಾಗ ಏನು ಬಿಲ್ಡ್ ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ಇದು ಅಡ್ವಾನ್ಸ್ ಲೆವೆಲ್ ಆರ್ಕಿಟೆಕ್ಚರ್. ಓಕೆ, ಕ್ಲೈಂಟ್ ಸರ್ವರ್ದೇ ಮಾಡಲು, ಬಟ್ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ನಾಗ ಆಗುತ್ತೆ. ಯಾಕಂದರೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ನಿಮಗೆ ಅಫ್ಕೋರ್ಸ್ ಡೆವಲಪ್ಮೆಂಟಿಂದು ಐಡಿಯಾ ಇರಲೇಬೇಕು. ಇಲ್ಲಾಂತಂದರೆ ಇದು ಅಂಡರ್ಸ್ಟ್ಯಾಂಡ್ ಆಗಲ್ಲ ಇವಾಗ ನಾನು ಏನು ಹೇಳ್ತಾ ಇದ್ದೇನೆ. ಓಕೆ, ಸೊ ಡೆವಲಪ್ಮೆಂಟ್ದು ಸ್ವಲ್ಪ ಏನಿರಬೇಕು, ಐಡಿಯಾ ಇರಲೇಬೇಕು. ಲೆಟ್ಸ್ ಸಿ. ಓಕೆ, ಸೊ ಇವಾಗ ಗೂಗಲ್ನ ನಾನು ಹ್ಯಾಕ್ ಮಾಡ್ಬೇಕು ಅಂದ್ಕೊಂಡೆ, ಗೂಗಲ್ದು ಇನ್ಫಾರ್ಮೇಷನ್ ತೆಗಿತಾ ಇದ್ದೀನಿ. ಓಕೆ, ಸೊ ಗೂಗಲ್ದು ಏನಿದೆ ಅಂತಂದರೆ ಸರ್ವರ್ 1 ಇಲ್ಲಿದೆ. ಓಕೆ, ದಿಸ್ ಈಸ್ ಅವರ್ ಸರ್ವರ್ 1, ದಿಸ್ ಈಸ್ ಅವರ್ ಸರ್ವರ್ 2, ದಿಸ್ ಈಸ್ ಅವರ್ ಸರ್ವರ್ 3. ಓಕೆ, ದಿಸ್ ಈಸ್ ಅವರ್ ಸರ್ವರ್ 4. ಓಕೆ, ಏನಕ್ಕೆ ಈ ರೀತಿ ಮಾಡ್ತಾರೆ? ಓಕೆ, ಇದನ್ನು ನಾವು ಹಾರಿಜಾಂಟಲ್ ಸ್ಕೇಲಿಂಗ್ ಅಂತ ಕರಿತೀವಿ. ಹಾರಿಜಾಂಟಲ್ ಸ್ಕೇಲಿಂಗ್ ಅಂದ್ರೆ ಏನಪ್ಪ ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ವಲ್ಲ ಅಂತ ಅನ್ಬೋದು. ಓಕೆ, ಸೊ ಇವಾಗ ನಮ್ಮ ಹತ್ರ ಏನಿದೆ ಅಂತ ಇಟ್ಕೊಳ್ಳೋಣ, 1000 ಯೂಸರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. 1K ಯೂಸರ್ಸ್ ಇದ್ದಾರೆ, ಫ್ರೀಕ್ವೆಂಟ್ಲಿ ವಿಸಿಟ್ ಮಾಡ್ತಾರೆ. ಪ್ರತಿ 1 ಸೆಕೆಂಡಿಗೂ 1000 ರಿಕ್ವೆಸ್ಟ್ ಏನಾಗ್ತಾ ಇದ್ದಾವೆ, ಹಿಟ್ ಆಗ್ತಾ ಇದ್ದಾವೆ ನಮ್ಮದು ಸರ್ವರ್ಗೆ ಅಂದಾಗ ನಮಗೆ 1 ಸರ್ವರ್ ಇದ್ದರೆ ಸಾಕು, ವಿ ಕ್ಯಾನ್ ಮ್ಯಾನೇಜ್ ದಿಸ್ ಥಿಂಗ್ಸ್. ಓಕೆ, ಸೊ ಮಿನಿಮಮ್ ಒಂದು EC2 ಸರ್ವರ್ ಹೈ ಒಳಗಡೆ ಅಥವಾ ಹೈ ಕ್ಯಾಪಾಸಿಟಿ ಇರೋದು ತೊಗೊಂಡ್ರೆ ಸಾಕು. ಓಕೆ, ವಿ ಕ್ಯಾನ್ ಮ್ಯಾನೇಜ್ 1K ರಿಕ್ವೆಸ್ಟ್ ಸಮೌಟ್. ಓಕೆ, ಸೊ ಇದಾದಮೇಲೆ ಇದೇ 1K ಇವಾಗ 100K ಆಯಿತು ಅಂದರೆ 1 ಸೆಕೆಂಡ್ಗೆ 1000 ರಿಕ್ವೆಸ್ಟ್ ಬರ್ತಾ ಇದ್ದಿದ್ದು ಇವಾಗ ಏನಾಗ್ತಾ ಇದೆ ಅಂತಂದರೆ 100 ಅಂದರೆ 1,00,000 ರಿಕ್ವೆಸ್ಟ್ ಬರ್ತಾ ಇದ್ದಾವೆ. ಆ 1,00,000ಲಿಂದ ಅದು 1 ಕೋಟಿಗೆ ಹೋಯಿತು ಅಂದರೆ 1 ಕೋಟಿಯಿಂದ 10 ಕೋಟಿಗೆ, 10 ಕೋಟಿಯಿಂದ 100 ಕೋಟಿಗೆ. ಡು ಯು ಥಿಂಕ್ ಒಂದು ಸರ್ವರ್ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದಾ? ನೆವರ್. ಓಕೆ, ಸೊ ಇದು ಏನಾಗುತ್ತೆ ಅಂದರೆ, ಓಕೆ, ಒಂದು ಲೆವೆಲಿಗೆ ನೀವು ಇಲ್ಲಿನೂ ಮ್ಯಾನೇಜ್ ಮಾಡ್ಬೋದು. ಓಕೆ, ನೀವೇನು ಮಾಡ್ತೀರಾ ಅಂದರೆ ರ್ಯಾಮ್ ಆ್ಯಡ್ ಮಾಡ್ತೀರಾ. ಓಕೆ, ಸೊ ಮೆಮ್ರಿ ಆ್ಯಡ್ ಮಾಡ್ತಾ ಹೋಗ್ತೀರಾ. ಎಲ್ಲಿ ತನಕ ಆ್ಯಡ್ ಮಾಡ್ತೀರಾ ನೀವು? ಅಟ್ಮೋಸ್ಟ್ ಅನ್ಕೊಳ್ಳೋಣ 100K ಹೊರಗಡೆ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ, ಲೈಕ್ ಅಲ್ಲಿ ತನಕ ಮಾಡೋಣ ಗುರು ಅಂತ. ಬಟ್ ಅದಾದಮೇಲೆ ಏನಾಗುತ್ತೆ ಅಂದರೆ ಯು ವಿಲ್ ಹಿಟ್ ಅ ರೋಫ್. ಒಂದು ಲೆವೆಲಿಗೆ ಏನಾಗುತ್ತೆ ಅಂದರೆ ಸ್ಟಕ್ ಆಗ್ಬಿಡುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಕೆಪಾಸಿಟಿ ರೀಚ್ ಆಗುತ್ತೆ ಅಲ್ಲಿ. ಸೊ ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ಮಲ್ಟಿಪಲ್ ಸರ್ವರ್ಸ್ಗಳನ್ನ ಹಾರಿಜಾಂಟಲಿ ಸ್ಕೇಲ್ ಮಾಡಬೇಕಾಗುತ್ತೆ. ಓಕೆ, ಇದು ನಮ್ಮದು ಸರ್ವರ್ 1, ಸರ್ವರ್ 2, ಸರ್ವರ್ 3 ಆ್ಯಂಡ್ ಸರ್ವರ್ 4. ಓಕೆ, ಸೊ ಇದು ಸರ್ವರ್ 4 ಆಯಿತು. ಇದರಲ್ಲಿ ಮತ್ತೇನೇನಿರುತ್ತೆ? ಓಕೆ, ಸೊ ಇಲ್ಲೇನಿರುತ್ತೆ ಅಂದರೆ ಒಂದು ಡೇಟಾಬೇಸ್ ಇರುತ್ತೆ. ಓಕೆ, ದಿಸ್ ಡೇಟಾಬೇಸ್ ಏನಪ್ಪ ಅಂದರೆ ನಮ್ಮದು ಮೇನ್ ಡೇಟಾಬೇಸ್. ಓಕೆ, ಇದು ಏನಪ್ಪ ಅಂದರೆ ನಮ್ಮದು ಮೇನ್ ಡೇಟಾಬೇಸ್. ಇನ್ನೊಂದು ಡೇಟಾಬೇಸ್ ಇರುತ್ತೆ, ದಟ್ ಈಸ್ ರೀಡ್ ಡೇಟಾಬೇಸ್. ರೀಡ್ ಡೇಟಾಬೇಸ್. ಓಕೆ, ಸೊ ಇಲ್ಲಿ ನಿಮಗೆ ಇದು ಏನು ಮಾಡುತ್ತೆ, ಡಿಫ್ರೆನ್ಸ್ ಏನಂತ ಹೇಳ್ತೀನಿ. ಯಾವಾಗಾದರೂ ನೀವು ಅಬ್ಸರ್ವ್ ಮಾಡಿದ್ದೀರಾ, ನಿಮ್ಮದು ಇನ್ಸ್ಟಾಗ್ರಾಮ್ DPನ ನೀವು ಚೇಂಜ್ ಮಾಡಿರ್ತೀರಾ. ಓಕೆ, ಯು ಚೇಂಜ್ ಯುವರ್ ಇನ್ಸ್ಟಾಗ್ರಾಮ್ DP, ಬಟ್ ನಿಮ್ಮದ್ರಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಚೇಂಜ್ ಆಗಿದೆ ಅಂತ. ಓಕೆ, ಅದೇ ನಿಮ್ಮ ಫ್ರೆಂಡು ಎಷ್ಟೋ ಸತಿ ರಿಫ್ರೆಶ್ ಮಾಡಿದರೂ ಕೂಡ ಆ DP ಚೇಂಜ್ ಆಗಿರಲ್ಲ ಇನ್ನೂ ಕಾರು. ಏನಕ್ಕೆ ಆ ರೀತಿ ಆಗುತ್ತೆ? ಇಲ್ಲಿ 2 ಮೇನ್ ರೀಸನ್ಸ್ಗಳಿರ್ತವೆ ಏನಕ್ಕೆ ಈ ರೀತಿ ಆಗುತ್ತೆ ಅಂತ. ಒಂದು ಬಂದುಬಿಟ್ಟು ಕೆಚೆ. ಓಕೆ, ಸೊ ಕೆಚೆ ಒಳಗಡೆ ಏನಾಗಿದೆ ಅಂತಂದರೆ ನಿಮ್ಮದು ಇನ್ಫಾರ್ಮೇಷನ್ ಆಲ್ರೆಡಿ ಸ್ಟೋರ್ ಆಗಿಬಿಟ್ಟಿದೆ, ಅದು ಸರ್ವರ್ನ ಹಿಟ್ ಮಾಡ್ತಾ ಇಲ್ಲ. ಸೊ ಹಿಂಗಾಗಿ ಕೆಚೆಲಿಂದನೇ ಅದೇನು ಮಾಡ್ತಾ ಇದ್ದಾನೆ, ಡೇಟಾನ ತೊಗೊಂಡು ಹೋಗ್ತಾ ಇದೆ. ದಟ್ ಈಸ್ ಒನ್ ರೀಸನ್. ಸೆಕೆಂಡ್ ರೀಸನ್ ಈಸ್ ದ್ಯಾಟ್ ನಿಮ್ದು ಏನಾಗಿದೆ ಅಂತಂದರೆ ರೈಟ್ ಡೇಟಾಬೇಸ್ ಒಳಗಡೆ ನಿಮ್ಮದು ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದೆ. ಓಕೆ, ರೈಟ್ ಡೇಟಾಬೇಸ್ ಒಳಗಡೆ ಏನಾಗಿದೆ ಅಂದರೆ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದೆ, ಬಟ್ ರೀಡ್ ಡೇಟಾಬೇಸ್ ಒಳಗಡೆ ಇನ್ನೂ ಆ ಇನ್ಫಾರ್ಮೇಷನ್ ಬಂದಿಲ್ಲ. ಓಕೆ, 2 ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಸೊ ರೀಡ್ ಡೇಟಾಬೇಸ್ನಲ್ಲಿ ಏನಿದೆ ಅಂತಂದರೆ ನಿಮ್ಮದು ಓಲ್ಡ್ ಇನ್ಫಾರ್ಮೇಷನ್ ಸ್ಟೋರ್ ಆಗಿದೆ. ಓಕೆ, ಇನ್ನೂ ಹೊಸ ಇನ್ಫಾರ್ಮೇಷನ್ ಬಂದಿಲ್ಲ. ಓಕೆ, ಎಲ್ಲಿಂದ ಬಂದಿಲ್ಲ ಅಂತಂದರೆ ರೈಟ್ ಡೇಟಾಬೇಸಿಂದ ನಮಗೆ ಹೊಸ ಇನ್ಫಾರ್ಮೇಷನ್ ಇನ್ನೂ ರೀಡ್ ಡೇಟಾಬೇಸ್ ಒಳಗಡೆ ಬಂದು ಸ್ಟೋರ್ ಆಗಿಲ್ಲ. ಸೊ ಹಿಂಗಾಗಿ ಏನಾಗ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ ಹತ್ರ
ನೀವು ಇನ್ಸ್ಟಾಗ್ರಾಮ್ ಡಿ ಪಿ ಅಪ್ಡೇಟ್ ಮಾಡಿದಾಗಲೂ ಕೂಡ ಅವ್ನು ಏನಾಗ್ತಾ ಇರುತ್ತೆ ಅಂದರೆ ಓಲ್ಡ್ ಡಿ ಪಿನೇ ತೋರಿಸ್ತಾ ಇದ್ದಾರೆ, ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ಸೊ ಒಂದು 5 ನಿಮಿಷ, ಒಂದು 4 ನಿಮಿಷ ಆದಮೇಲೆ ಅದು ಅಪ್ಡೇಟ್ ಆಗುತ್ತೆ. ಏನಾಗುತ್ತೆ, ಎದಕ್ಕೆ ಆಗುತ್ತೆ, ಇಲ್ಲಿನೂ ಕೂಡ 2 ರೀಸನ್ ಇರುತ್ತೆ. ಒಂದು ಕೆಚೆ ಎಕ್ಸ್ಪೈರ್ ಆಗಿದೆ, ಇನ್ನೊಂದು ಸತಿ ಸರ್ವರ್ನ ಡೇಟಾಬೇಸ್ನ ಹಿಟ್ ಆದಾಗ ಏನಾಯಿತು ಅಂದರೆ ಡೇಟಾಬೇಸ್ನಲ್ಲಿ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಸಿಕ್ತು, ಅದು ಹೀಗಾಗಿ ಮತ್ತು ಹೊಸ ಕೆಚೆ ಒಳಗಡೆ ಕ್ಯಾಚ್ ಆಯಿತು. ಓಕೆ, ಸೊ ಸೆಕೆಂಡ್ ರೀಸನ್. ಅಥವಾ ಏನಾಯಿತು ಅಂತಂದರೆ ಕೆಚೆನೂ ಎಕ್ಸ್ಪೈರ್ ಆಯಿತು, ಅದಾದಮೇಲೆ ನಮ್ಮದು ರೀಡ್ ಡೇಟಾಬೇಸ್ನಲ್ಲಿ ಏನಾಗಿದೆ ಅಂತಂದರೆ ಡೇಟಾ ಬಂದು ಕೂತ್ಕೊಂಡಿದೆ. ಸೊ ಸೆಕೆಂಡ್ ರೀಸನ್. ಆಲ್ರೈಟ್, ಸೊ ಈ ರೀತಿ ಹಿಂದ್ಗಡೆ ನಡೀತಾ ಇರುತ್ತೆ. ಇದು ಒಂದು ವೆಬ್ ಅಪ್ಲಿಕೇಶನ್ದಾಯಿತು. ಈ ರೀತಿ ನಮ್ಮದು ಮಲ್ಟಿಪಲ್ ವೆಬ್ ಅಪ್ಲಿಕೇಶನ್ ಇದೆ. ಲೈಕ್ ಇವಾಗ ಇಲ್ಲೇನಾಗಿದೆ ಅಂತಂದರೆ ಗೂಗಲ್ನೇ ಹ್ಯಾಕ್ ಮಾಡ್ತಾ ಇದ್ವಿ. ಗೂಗಲ್ ಒಳಗಡೆ ಇದೇನಾಗಿದೆ ಅಂತಂದರೆ ಇದು api.google.com. ಓಕೆ, ಸೊ ಇದೇನಿದೆ ಅಂತಂದರೆ account.google.com. ಓಕೆ, ಸೊ ಇದೇನಿದೆ ಅಂತಂತಂದರೆ ಅದೇ ರೀತಿ settings.google.com. ಇದೇನಪ್ಪ ಅಂದರೆ ಲೆಟ್ಸ್ ಸಿ gmail.google.com. ಇದಲ್ಲ, ಆ್ಯಕ್ಚುಲಿ ಜಿಮೇಲ್ಗೆ ಸಪ್ರೇಟ್ ಇದೆ, ಬಟ್ ಲೆಟ್ಸ್ ಅಸ್ಯೂಮ್. ಓಕೆ, ಸೊ gmail.google.com, settings.google.com, accounts.google.com, api.google.com. ಓಕೆ, ಇವೆಲ್ಲ ಸಪ್ರೇಟ್ ಅಪ್ಲಿಕೇಶನ್ ಆಗ್ಬಿಡ್ತೀವಿ ಇವಾಗ. ಅಂದರೆ ಇವಾಗ ಏನಾಯಿತು, ಇದಕ್ಕೆ ಒಂದು ಸರ್ವರ್ ಇದೆ, ಇದಕ್ಕೊಂದು ಸರ್ವರ್ ಇದೆ, ಇದಕ್ಕೊಂದು ಸರ್ವರ್ ಇದೆ, ಇದಕ್ಕೊಂದು ಸರ್ವರ್ ಇದೆ. ಇವಾಗ ಮತ್ತೆ ಇದ್ರೊಳಗಡೆ ಏನು ಮಾಡ್ತೀವಿ ಅಂದರೆ ಹಾರಿಜೆಂಟಲ್ ಅಪ್ಸ್ಕೇಲಿಂಗ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ದ ಥಿಂಗ್ಸ್. ಓಕೆ, ಸೊ ಇಲ್ಲಿನೂ ಕೂಡ 4 ಸರ್ವರ್ ಬಂದು ಕೂತ್ಕೊಳ್ತವೆ. ಓಕೆ, ಇಲ್ಲಿನೂ 4 ಸರ್ವರ್ ಬಂದು ಕೂತ್ಕೊಳ್ತವೆ. ಆಮೇಲೆ ಮತ್ತೆ ಇಲ್ಲಿನೂ 4 ಸರ್ವರ್ ಬಂದು ಕೂತ್ಕೊಳ್ತವೆ. ಓಕೆ, ಸೊ ಬಟ್ ಏನಿರುತ್ತೆ, ಇನ್ನೊಂದು ಏನಪ್ಪ ಅಂತಂದರೆ ಕಾನ್ಸೆಪ್ಟ್, ನೀವು ರಿಕ್ವೆಸ್ಟ್ ಕಳಿಸಿದಾಗ ಇಲ್ಲಿ ಏನಿದಾವೆ ಇವಾಗ ಟೋಟಲ್ 4 ಟೋಟಲ್ ಎಷ್ಟಾದವು, 16 ಸರ್ವರ್ಸ್ಗಳಿದ್ದಾವೆ. ಹೌದಾ, ಇವು 8 16 ಸರ್ವರ್ ಅದಾವ. ಈ 16 ಸರ್ವರ್ಸ್ಗಳಿಗೂ ಕೂಡ ಡಿಫ್ರೆಂಟ್ ಪ್ರೈವೇಟ್ IP ಅಡ್ರೆಸ್ಗಳಿರ್ತವೆ. ಓಕೆ, ಈ 16 ಸರ್ವರ್ಸ್ಗಳಿಗೂ ಡಿಫ್ರೆಂಟ್ ಪ್ರೈವೇಟ್ IP ಅಡ್ರೆಸ್ ಇರುತ್ತೆ. ಬಟ್ DNSನಲ್ಲಿ ನಾವು ಒಂದೇ IP ಅಡ್ರೆಸ್ನ ಕನ್ಫಿಗ್ ಮಾಡಿರ್ತೀವಿ. ಓಕೆ, ಸೊ ಇದು ಗೂಗಲ್ ಹೇಳ್ತಾ ಇಲ್ಲ, ನಾನು ಲೈಕ್ ಹಂಗೆ ಹೇಳ್ತಾ ಇದ್ದೇನೆ ಯಾವ ರೀತಿ ಕನ್ಫಿಗ್ ಮಾಡ್ತಾರೆ ಅಂತ. ಓಕೆ, ಸೊ ಇವಾಗ ಏನಾಗುತ್ತೆ, 16 IP ಅಡ್ರೆಸಸ್ಗಳು ಇಲ್ಲಿದ್ದಾವೆ. ಬಟ್ ನಾವು DNS ಒಳಗಡೆ ವಾಟ್ ಈಸ್ ದಿಸ್ DNS, ಯಪ್ಪ ಇದನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದ್ರ ಬಗ್ಗೆನೂ ಬರೋಣ. ಓಕೆ, DNS ಒಳಗಡೆ ಏನಾಗಿರುತ್ತೆ ಅಂದರೆ ಒಂದೇ IP ಅಡ್ರೆಸ್ನ ನಾವೇನು ಮಾಡಿರ್ತೀವಿ ಅಂದರೆ ಕನ್ಫಿಗ್ ಮಾಡಿರ್ತೀವಿ. api.google.com ಹಿಟ್ ಮಾಡಿದ್ರು ಕೂಡ ಇದೇ IP ಅಡ್ರೆಸ್ಸಿಗೆ ಹೋಗಬೇಕು. accounts.google.com ಹಿಟ್ ಮಾಡಿದ್ರು ಕೂಡ ಇದೇ IP ಅಡ್ರೆಸ್ಸಿಗೆ ಹೋಗಬೇಕು. settings.google.com ಹಿಟ್ ಮಾಡಿದ್ರು ಕೂಡ ಸೇಮ್ IP ಅಡ್ರೆಸ್, ಇದೇ IP ಅಡ್ರೆಸ್ಸಿಗೆ ಹೋಗಬೇಕು. ಆಮೇಲೆ gmail.google.com ಹಿಟ್ ಮಾಡಿದ್ರು ಅದೇ IP ಅಡ್ರೆಸ್ಸಿಗೆ ಹೋಗಬೇಕು. DNSನಲ್ಲಿ ಈ ರೀತಿ ಮಾಡಿಟ್ಟಿರ್ತೀವಿ. ಅದೇ ಹಾಗೆ ಗುರು, ಹೌ ಇಟ್ ಈಸ್ ಇವನ್ ಪಾಸಿಬಲ್? ನಮ್ಮ ಹತ್ರ ಅಲ್ಲಿ 16 ಸರ್ವರ್ಸ್ಗಳಿದ್ದಾವೆ, 16 ಡಿಫ್ರೆಂಟ್ ಪ್ರೈವೇಟ್ ಅಡ್ರೆಸ್ಗಳಿದ್ದಾವೆ. ಪ್ರೈವೇಟ್ ಹೇಳ್ತಾ ಇದ್ದೀನಿ. ಓಕೆ, ಬಟ್ ನಾವು ಕನ್ಫಿಗ್ ಮಾಡಿರೋದು ಒಂದೇ ಒಂದು ಪಬ್ಲಿಕ್ IP ಅಡ್ರೆಸ್ಗೆ. ಹೌ ಇಟ್ ಈಸ್ ವರ್ಕಿಂಗ್? ಓಕೆ, ಸೊ ಅಲ್ಲಿ ಬರೋರು ಯಾರಪ್ಪ ಅಂತ ನಮ್ಮದು API ಗೇಟ್ವೇ. ಓಕೆ, ವಾಟ್ ಈಸ್ ದಿಸ್ ಥಿಂಗ್? ದಿಸ್ ಈಸ್ API ಗೇಟ್ವೇ. ಈ ಸರ್ ಏನು ಮಾಡ್ತಾರೆ ಅಂತಂದ್ರೆ, ಓಕೆ, ಸೊ ಬರುವಂತಹ ರಿಕ್ವೆಸ್ಟ್ಗಳೇನಿರ್ತಾವಲ್ಲ, ಆ ರಿಕ್ವೆಸ್ಟ್ ಒಳಗಡೆ ಹೋಸ್ಟ್ ನೇಮ್ ಪ್ರಕಾರ ಹೋಸ್ಟ್ ನೇಮ್ನ ನೋಡಿಬಿಟ್ಟು, ಓಕೆ, ಸೊ ಹೋಸ್ಟ್ ನೇಮ್ನ ನೋಡಿಬಿಟ್ಟು ಅದರ ರಿಲೇಟೆಡ್ ಗ್ರೂಪಿಗೆ ಆ ರಿಕ್ವೆಸ್ಟ್ನ ಕಳಿಸ್ತಾರೆ. ಓಕೆ, ಅದರ್ ರಿಲೇಟೆಡ್ ಗ್ರೂಪ್ಗೆ ಆ ರಿಕ್ವೆಸ್ಟ್ನ ಸೆಂಡ್ ಮಾಡ್ತಾರೆ. ಓಕೆ, ಸೊ ಇವಾಗ ನಾನೇನಾದ್ರೂ api.google.com ಹಿಟ್ ಮಾಡಿದ್ರೆ, ಸೊ ಅಲ್ಲಿ ಹೋಸ್ಟ್ ನೇಮ್ ಹೋಗುತ್ತೆ. ಪ್ರತಿಯೊಂದು ರಿಕ್ವೆಸ್ಟಿಗೂ ಹೋಸ್ಟ್ ನೇಮ್ ಹೋಗುತ್ತೆ. ಸೊ ಹೋಸ್ಟ್ ನೇಮ್ ಏನಾದರೂ api.google.com ಅಂತ ಇತ್ತು ಅಂತಂದರೆ ಆ ಹೋಸ್ಟ್ ನೇಮ್ ಪ್ರಕಾರ ನಮ್ದು ಏನಾಗುತ್ತೆ, ರಿಕ್ವೆಸ್ಟ್ ಈ ಗ್ರೂಪಿಗೆ ಹೋಗುತ್ತೆ. ಓಕೆ, ಸೊ ಅದೇ ಏನಾದ್ರೂ accounts.google.com ಆಗಿತ್ತು ಅಂತಂದರೆ ಈ ಗ್ರೂಪಿಗೆ ಹೋಗುತ್ತೆ. ಅದೇನಾದರೂ settings.google.com ಆಗಿತ್ತು ಅಂತಂದರೆ ಈ ಗ್ರೂಪಿಗೆ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ gmail.google.com ಆಗಿತ್ತು ಅಂದರೆ ಈ ಗ್ರೂಪಿಗೆ ಹೋಗುತ್ತೆ. ಅಂಡರ್ಸ್ಟುಡ್? ಓಕೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ ಹೇಳಿ. ಓಕೆ, ಸೊ ಸಪ್ರೇಟ್ ವೀಡಿಯೋ ಮಾಡೋಣ ಇನ್ನೊಂದು ಸತಿ ಇದ್ರ ಬಗ್ಗೆ. ಇಲ್ಲ ಅಂತಂದರೆ ಲೈಕ್ ನಿಮ್ಗೇನಾದರೂ ಬೇರೆ ಮೆಟೀರಿಯಲ್ಸ್ ಕೊಡ್ತೀನಿ. ಶೋರ್? ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ಯಾವ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ. ಓಕೆ, ಸೊ API ಗೇಟ್ವೇ ಏನಪ್ಪ ಅಂತಂದರೆ ಇದ್ರ ಕೆಲಸ ಜಸ್ಟ್ ಬಂದಿರುವಂತಹ ರಿಕ್ವೆಸ್ಟ್ಗಳನ್ನ ಅದ್ರ ರಿಲೇಟೆಡ್ ಗ್ರೂಪ್ಸ್ಗಳಿಗೆ ಕಳಿಸೋದು. ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅಷ್ಟು
ಸರ್ವರ್ಸ್ಗಳದ್ದು ಐ ಪಿ ಅಡ್ರೆಸಸ್ ಏನಿದ್ದಾವೆ ಅವನ್ನ ಪ್ರೈವೇಟ್ ಆಗಿ ಇಟ್ಕೊಳ್ತೀವಿ. ಎಕ್ಸ್ಪೋಸ್ ಮಾಡೋದು ಏನಪ್ಪ ಅಂತಂದರೆ ನಮ್ಮದು ಎ ಪಿ ಐ ಗೇಟ್ವೇನ ಮಾತ್ರ. ಎ ಪಿ ಐ ಗೇಟ್ವೇನ ನಾವೇನು ಮಾಡ್ತೀವಿ, ಒಂದನ್ನು ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ಪೋಸ್ ಮಾಡ್ತೀವಿ. ಹಾಂ ಗುರು, ಇದು ಇದೆ, ಇಲ್ಲಿಗೆ ಯಾರಾದರೂ ಇದನ್ನ ಹಿಟ್ ಮಾಡಿದ್ರೆ ಇವನ್ನ ನಾವು ರಿಕ್ವೆಸ್ಟ್ನ ಸಪ್ರೇಟ್ ಕಳಿಸ್ಬೇಕು. ಈ ಸರ್ದು ಅಷ್ಟೇ ಕೆಲಸ ಎ ಪಿ ಐ ಗೇಟ್ವೇ ಅವ್ರದ್ದು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಡಿ ಎನ್ ಎಸ್. ಇವಾಗ ತಾನೇ ಮಾತಾಡಿದ್ವಿ ಡಿ ಎನ್ ಎಸ್ ಅಂತ. ಓಕೆ, ಸೊ ಏನಿದು ಡಿ ಎನ್ ಎಸ್? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡಿ ಎನ್ ಎಸ್. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಡೊಮೈನ್ ನೇಮ್ ಸರ್ವರ್. ಡೊಮೈನ್ ನೇಮ್ ಸರ್ವರ್ ಅಂತ ಕರೀತಾರೆ, ಕೆಲವೊಂದಿಷ್ಟು ಜನ ಡೊಮೈನ್ ನೇಮ್ ಸಿಸ್ಟಮ್ಸ್ ಅಂತ ಕರೀತಾರೆ. ಓಕೆ, ಡೊಮೈನ್ ನೇಮ್ ಸರ್ವರ್, ಕೆಲವೊಂದಿಷ್ಟು ಜನ ಡೊಮೈನ್ ನೇಮ್ ಸಿಸ್ಟಮ್. ಓಕೆ, ಈ ರೀತಿ ಕರೀತಾರೆ ಡಿ ಎನ್ ಎಸ್ನ. ಓಕೆ, ಇದು ಕೆಲಸ ಏನು ಡಿ ಎನ್ ಎಸ್ದು ಫಸ್ಟ್ ಕೆಲಸ ಏನಂತಂದರೆ, ಓಕೆ, ಸೊ ಒಂದು ಐ ಪಿ ಅಡ್ರೆಸ್ನ, ವಾಟ್ ಎವರ್ ದ ಐ ಪಿ ಅಡ್ರೆಸ್ ಏನಿದೆ ಇಲ್ಲಿ ಅಂತ ಇಟ್ಕೊಳ್ಳೋಣ, 162.18.0.0. ಇದು ನಮ್ದು ಏನಿದೆ ಒಂದು ಪಬ್ಲಿಕ್ ಐ ಪಿ ಅಡ್ರೆಸ್ ಇದೆ ಅಂತ ಇಟ್ಕೊಳ್ಳೋಣ. ಇದನ್ನು ಯಾರಿಗೆ ಮ್ಯಾಪ್ ಮಾಡೋದು ಅಂತಂದರೆ ಒಂದು ಡೊಮೈನ್ ಜೊತೆಗೆ ಇದನ್ನು ಮ್ಯಾಪ್ ಮಾಡೋದು. ವಾಟ್ ಈಸ್ ಡೊಮೈನ್? ಡೊಮೈನ್ ಈಸ್ ಸಮಥಿಂಗ್ ಲೈಕ್ google.com. ದಿಸ್ ಈಸ್ ಡೊಮೈನ್. ಓಕೆ, ಸೊ ಅದಾದಮೇಲೆ ಇನ್ಸ್ಟಾಗ್ರಾಮ್ ಅಥವಾ facebook.com, ಇದು ಕೂಡ ಒಂದು ಡೊಮೈನ್. ಓಕೆ, ಸೊ 162.18.0.0 ಯಾರಿಗೆ ಪಾಯಿಂಟ್ ಮಾಡುತ್ತೆ ಅಂತಂದರೆ ಗೂಗಲಿಗೆ ಪಾಯಿಂಟ್ ಮಾಡುತ್ತೆ. ಅದೇ ರೀತಿ 162.20.0.0 ಯಾರಿಗೆ ಪಾಯಿಂಟ್ ಮಾಡ್ತಾ ಇದೆ ಅಂತಂದರೆ ನಮ್ಮದು ಫೇಸ್ಬುಕ್ಕಿಗೆ ಪಾಯಿಂಟ್ ಮಾಡ್ತಾ ಇದೆ. ಓಕೆ, ಈ ರೀತಿ ಏನು ಮಾಡ್ತಾ ಇದ್ದಾರೆ, ಒಂದು ಟೇಬಲ್ನ ಮೇಂಟೈನ್ ಮಾಡುತ್ತೆ ಡಿ ಎನ್ ಎಸ್. ಓಕೆ, ಪ್ರತಿ ಸಲನೂ ನಾವೇನಾದರೂ ಕ್ವೆರಿ ಮಾಡಿದಾಗ, ಲೈಕ್ ಏನು ಮಾಡ್ತಾ ಇದ್ದೀನಿ, ನಂದು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ನಾನು ಏನು ಮಾಡಿದೆ, ಇವಾಗ facebook.com ಸರ್ಚ್ ಮಾಡಿದೆ, facebook.com. ಓಕೆ, ಸೊ ಇದರದ್ದು ಐ ಪಿ ಅಡ್ರೆಸ್ನ ಇದು ಫಸ್ಟ್ ನಮ್ಮ ಬ್ರೌಸರ್ ಎಲ್ಲಿ ಫೆಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ನಮ್ಮದು ಲೋಕಲ್ ಡಿ ಎನ್ ಎಸ್ನಲ್ಲಿ ಚೆಕ್ ಮಾಡುತ್ತೆ. ಲೋಕಲ್ ಡಿ ಎನ್ ಎಸ್ ಒಳಗಡೆ ಚೆಕ್ ಮಾಡುತ್ತೆ. ಓಕೆ, ಇದರದ್ದು ಐ ಪಿ ಅಡ್ರೆಸ್ ಏನಾದರೂ ಇದೆಯಾ ಅಂತ. ಸೊ ಇದರದ್ದು ಐ ಪಿ ಅಡ್ರೆಸ್ ನಮ್ಮದು ಲೋಕಲ್ ಡಿ ಎನ್ ಎಸ್ನಲ್ಲಿ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಐ ಎಸ್ ಪಿ ಪ್ರೊವೈಡರ್ಸ್ ಹತ್ರ. ಓಕೆ, ಸೊ ಇವ್ರ ಹತ್ರ ಏನಾದರೂ ಡಿ ಎನ್ ಎಸ್ದು ಲೈಕ್ ಇದು facebook.comದು ಐ ಪಿ ಅಡ್ರೆಸ್ ಏನಾದರೂ ಬಿದ್ದಿದೆಯಾ ಅಂತ. ಸೊ ಅಲ್ಲಿಂದ ಏನು ಮಾಡ್ತೆ ಅಂದರೆ ಇದು ಐ ಪಿ ಅಡ್ರೆಸ್ನ ಎತ್ತಕೊಂಡು ಬರುತ್ತೆ. ಓಕೆ, ಐ ಪಿ ಅಡ್ರೆಸ್ ವಾಟ್ ಎವರ್ ಇಟ್ ಈಸ್ 162.20.0.0. ಓಕೆ, ಸೊ ಇದಕ್ಕೆ ಏನು ಮಾಡುತ್ತೆ, ನೆಕ್ಸ್ಟ್ ರಿಕ್ವೆಸ್ಟ್ನ ಕಳಿಸುತ್ತೆ, ಈ ಐ ಪಿ ಅಡ್ರೆಸ್ಸಿಗೆ ರಿಕ್ವೆಸ್ಟ್ನ ಕಳಿಸುತ್ತೆ. facebook.comಲಿಂದ ನೀವೇನು ಡೇಟಾನ ತೆಗೆಯೋದಕ್ಕೆ ಆಗೋದಿಲ್ಲ. ಓಕೆ, facebook.com ಇಂದ ನೀವೇನು ಮಾಡ್ಬೋದು ಅಂದರೆ ಜಸ್ಟ್ ಐ ಪಿ ಅಡ್ರೆಸ್ನ ಫೆಚ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ಐ ಪಿ ಅಡ್ರೆಸ್ನ ಫೆಚ್ ಮಾಡ್ತೀರಾ, ಅದಾದಮೇಲೆ ಐ ಪಿ ಅಡ್ರೆಸ್ಸಿಗೆ ನೀವೇನು ಮಾಡ್ತೀರಾ, ರಿಕ್ವೆಸ್ಟ್ ಕಳಿಸ್ತೀರಾ. ಬಿಹೈಂಡ್ ದ ಸೀನಲ್ಲಿ ಐ ಪಿ ಅಡ್ರೆಸ್ಸಿಗೆ ರಿಕ್ವೆಸ್ಟ್ ಹೋಗೋದು, ನಿಮ್ಮದು ಡೊಮೈನ್ ನೇಮಿಗೆ ರಿಕ್ವೆಸ್ಟ್ ಹೋಗೋದಿಲ್ಲ. ಯಾರಿಗೆ ಹೋಗುತ್ತೆ? ಐ ಪಿ ಅಡ್ರೆಸ್ಸಿಗೆ ಹೋಗುತ್ತೆ. ಓಕೆ, ಆಲ್ ರೈಟ್. ನೀವು ಯಾವುದಾದ್ರೂ ಒಂದು ವೆಬ್ ಅಪ್ಲಿಕೇಶನ್ನ ಹೋಸ್ಟ್ ಮಾಡಿದ್ದೀರಾ ಅಂತಂದರೆ ಅದ್ರದ್ದು ಡಿ ಎನ್ ಎಸ್ನ ನೀವು ಕನ್ಫಿಗ್ ಮಾಡಬೇಕಾಗತ್ತೆ. ಓಕೆ, ಸೊ ಲೈಕ್ ನಿಮ್ಮದು ಹೋಸ್ಟ್ ಇಂಜರ್ನಲ್ಲಿ ನೀವೇನಾದ್ರೂ ಲೈಕ್ ಡಿ ಎನ್ ಎಸ್ ತೊಗೊಂಡಿದ್ರೆ ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಕನ್ಫಿಗ್ ಮಾಡ್ತೀರಾ. ಓಕೆ, ಸೊ ಯಾರಾದರೂ ಇದಕ್ಕೆ ಹಿಟ್ ಮಾಡಿದ್ರೆ ಈ ಐ ಪಿ ಅಡ್ರೆಸ್ಗೆ ಅದನ್ನ ರೀಡೈರೆಕ್ಟ್ ಮಾಡುವಂಥ. ಓಕೆ, ಸೊ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಡಿ ಎನ್ ಎಸ್ ಒಳಗಡೆ ಮತ್ತೆ ಏನೇನು ಬರುತ್ತೆ, ಏನೇನು ಸರ್ಟಿಫಿಕೇಟ್ಸ್ಗಳು ಬರ್ತವೆ? 4A ಸರ್ಟಿಫಿಕೇಟ್ ಬರುತ್ತೆ, ಎ ಸರ್ಟಿಫಿಕೇಟ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ಟೆಕ್ಸ್ಟ್ ಸರ್ಟಿಫಿಕೇಟ್ ಬರುತ್ತೆ. ಅದಾದಮೇಲೆ ಮೇಲ್ ಸರ್ವರ್ದು ಬರುತ್ತೆ. ಓಕೆ, ಇವೇನು 4A ಅಂತಂದರೆ IPv6 ಐ ಪಿ ಅಡ್ರೆಸ್ ವರ್ಷನ್ 6. ಓಕೆ, ಎ ಅಂತಂದರೆ ಐ ಪಿ ಅಡ್ರೆಸ್ ವರ್ಷನ್ 4. ಓಕೆ, ಸೊ ಆಲ್ಮೋಸ್ಟ್ ಆಲ್ ನಮ್ಗೆ 4 ಇದೆ, ಬಟ್ 4 ಏನಾಗ್ತಾ ಇದೆ ಅಂದರೆ ಲೈಕ್ ಔಟ್ಡೇಟೆಡ್ ಆಗ್ತಾ ಇದೆ, ಲೈಕ್ ಜಾಸ್ತಿ ಉಳಿದಿಲ್ಲ IPv4 ಒಳಗಡೆ. ಸೊ ಅದಕ್ಕೋಸ್ಕರ IPv4ಕ್ಕಿಂತ ಜಾಸ್ತಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ IPv6ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಟೆಕ್ಸ್ಟ್ ರೆಕಾರ್ಡ್ಸ್ ಇರ್ತವೆ, ಮೇಲ್ ರೆಕಾರ್ಡ್ಸ್ಗಳಿರ್ತವೆ. ಸೊ ಇವನ್ನೆಲ್ಲ ನಾವೇನು ಮಾಡ್ಬೋದು ಅಂತಂದರೆ ಕನ್ಫಿಗರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಸರ್ವರ್ನಲ್ಲಿ ಕನ್ಫಿಗರ್ ಮಾಡ್ಬೋದು, ಅಥವಾ ನಮ್ಮದು ಡಿ ಎನ್ ಎಸ್ ಪ್ರೊವೈಡರ್ಸ್ ಲೈಕ್ ಹೋಸ್ಟಿಂಜರ್ ಅಲ್ಲಿ ಹೋಗ್ಬಿಟ್ಟು ನಾವು ಕನ್ಫಿಗರ್ ಮಾಡ್ಬೋದು. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದ್ರದ್ದು ಏನು ಮಾಡಿರ್ತೀನಿ ಅಂದರೆ ಬ್ಲಾಗ್ ಪೋಸ್ಟ್ ನಾನು ಕೆಳಗಡೆ ಹಾಕಿರ್ತೀನಿ. ಯು ಹ್ಯಾವ್ ಟು ರೀಡ್ ಇಟ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಬೇರೆ ಆಪ್ಷನ್ ಇಲ್ಲ, ಕಲೀಲೇಬೇಕು. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು ಅಂದ್ರೇ ನಾವು ಮುಂದೆ ಏನಾದರೂ ಮಾಡೋಕ್ಕಾಗೋದು. ಓಕೆ, ಸೊ ಇವಾಗ ಮತ್ತೆ ಇನ್ನೊಂದು ಟಾಪಿಕ್ ಬರುತ್ತೆ, ದಟ್ ಈಸ್ ಫೈರ್ವಾಲ್. ಓಕೆ, ಇದು ಕೂಡ ಒಂದು ದೊಡ್ಡ ಕಾನ್ಸೆಪ್ಟ್. ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಫಿಟ್ಟಿನ್ ಆಗ್ತಾವೆ ಇವು ಅಂತ. ಓಕೆ, ಸೊ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ನಮ್ಮದು ಫೈರ್ವಾಲ್. ವೆಬ್ ಅಪ್ಲಿಕೇಶನ್ ಫೈರ್ವಾಲ್ಸ್ ಒಳಗಡೆ ಫೇಮಸ್ ಯಾರಿದ್ದಾರೆ ಇವಾಗ ಫಸ್ಟ್ ಅಂತ?
ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ಸ್ನಲ್ಲಿ ಹೇಳಿ. ಪಾಸ್ ದ ವಿಡಿಯೋ, ಗೋ ಆ್ಯಂಡ್ ಕಮೆಂಟ್. ಯಾರಿದ್ದಾರೆ ಇವಾಗ ಪ್ರೆಸೆಂಟ್ಲಿ ವೆಬ್ ಅಪ್ಲಿಕೇಶನ್ ಫೈರ್ವಾಲಲ್ಲಿ ಅತಿ ಹೆಚ್ಚು ಜಾಸ್ತಿ ಯೂಸ್ ಆಗೋರು? ಇಫ್ ಯು ಡೋಂಟ್ ನೋ, ದಟ್ ಇಸ್ Cloudflare, FLARE. ಓಕೆ, ಸೊ ಐ ಥಿಂಕ್ ಸ್ಪೆಲ್ಲಿಂಗ್ ರಾಂಗ್ ಇದೆ, ಬಟ್ Cloudflare. ಓಕೆ, Cloudflare ಇವಾಗ ಮೇಜರ್ ಪ್ಲೇಯರ್ ಆ್ಯಕ್ಚುಲಿ ವೆಬ್ ಅಪ್ಲಿಕೇಶನ್ ಫೈರ್ವಾಲ್ಸ್ ಒಳಗಡೆ ಬಂದರೆ ದೇ ಪ್ಲೇ ವೆರಿ ಕ್ರಿಟಿಕಲ್ ರೋಲ್. ಓಕೆ, ಕ್ರೂಷಿಯಲ್ ರೋಲ್. ಸೊ ಇವ್ರದ್ದು ಇವಾಗ ಏನು ಮಾಡೋದು ಅಂತಂದರೆ, ನಾವು ನಮ್ಮದು API ಗೇಟ್ವೇದು IP ಅಡ್ರೆಸ್ನ ಎಕ್ಸ್ಪೋಸ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ಇವಾಗ ನಾವು ಏನು ಮಾಡ್ಬೋದು ಅಂತಂದರೆ, ನಮ್ಮದು ಸೀದಾ ಫೈರ್ವಾಲ್ದು IP ಅಡ್ರೆಸ್ನ ಎಕ್ಸ್ಪೋಸ್ ಮಾಡೋಣ. ಯಾವುದಾದ್ರು ರಿಕ್ವೆಸ್ಟ್ ಬರ್ತಾ ಇದೆ ಅಂತಂದರೆ ಅದು ಫಸ್ಟ್ ಲೈನ್ ಆಫ್ ಡಿಫೆನ್ಸಿಗೆ ಹೋಗಲಿ. ಫಸ್ಟು ಫೈರ್ವಾಲಿಂದ ಏನಾಗಲಿ ಒಂದು TCP ಕನೆಕ್ಷನ್ ಬಿಲ್ಡ್ ಆಗಲಿ ನಮ್ಮದು API ಗೇಟ್ವೇಗೆ. ಓಕೆ, ಫೈರ್ವಾಲ್ಗೆ ಏನಾದ್ರೂ ಅನ್ನಿಸ್ತು ಇದು ಸಸ್ಪಿಷಿಯಸ್ ಇದೆ ಅಂತಂದರೆ ಆ ರಿಕ್ವೆಸ್ಟ್ ನನ್ನ API ಗೇಟ್ವೇಗೂ ಹೋಗಲ್ಲ. ಓಕೆ, ಸೊ ನಮ್ಮದು API ಗೇಟ್ವೇ ಇಲ್ಲಿತ್ತು, ರೈಟ್. ಸೊ ಅದಾದಮೇಲೆ ಇಲ್ಲಿ ನಮ್ಮ ಸರ್ವರ್ಸ್ ಇದು, ರೈಟ್. ಇವಾಗ ನಾ ಏನು ಮಾಡಿಬಿಟ್ಟೆ, ಇಲ್ಲೇ ಒಂದು ಫೈರ್ವಾಲ್ನ ಇಟ್ಬಿಟ್ಟೆ. ಎಲ್ಲಿ? ನಮ್ಮದು ನೆಟ್ವರ್ಕಿನ ಮುಂಚೆನೇ. ಓಕೆ, ಆಮೇಲೆ ಇನ್ನೊಂದು ರೂಲ್ ಏನು ಸೆಟ್ ಮಾಡಿದ್ವಿ ನಮ್ಮದು API ಗೇಟ್ ಒಳಗಡೆ ನಾವು ಅಂತಂದರೆ, ಬರೀ ಇದರಿಂದ ಏನು ಕನೆಕ್ಷನ್, ನಮ್ಮದು ಫೈರ್ವಾಲಿಂದ ಏನು TCP ಕನೆಕ್ಷನ್ಸ್ಗಳು ಬರ್ತವೆ ಅವನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಕೋಬೇಕು. ಇನ್ನು ಮಿಕ್ಕಿರೋ ಯಾವ TCP ಕನೆಕ್ಷನ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬಾರ್ದು. ಆ ರೀತಿ ನಾನು ಏನು ಮಾಡಿದೆ, ಒಂದು API ಗೇಟ್ವೇಗೆ ರೂಲ್ನ ಸೆಟ್ ಮಾಡಿಬಿಟ್ಟೆ. ಈ ಕೇಸ್ನಲ್ಲಿ ಏನಾಯಿತು ಅಂತಂದರೆ, ನಮ್ಮದು ಎಂಟೈರ್ ಬ್ಯಾಕ್ ಎಂಡ್ ಇದೇನಿದೆ, ಸರ್ವರ್ ಏನಿದೆ, ಅದು ಒಂದು ಸೇಫ್ ಝೋನ್ ಒಳಗಡೆ ಹೊರಟೋಯ್ತು. ಓಕೆ, ಸೊ ನೋ ಒನ್ ಕ್ಯಾನ್ ಆಕ್ಸೆಸ್ ಇಟ್ ರೈಟ್ ನೌ. ಫೈರ್ವಾಲ್ ಮುಖಾಂತರನೇ ನಾವೇನು ಮಾಡಬೇಕಾಗುತ್ತೆ ಅಂದರೆ ಆಕ್ಸೆಸ್ ಮಾಡ್ಕೋಬೇಕಾಗತ್ತೆ. ಇವೊಂದು ಇಫ್ ವಿ ವಾಂಟ್ ಟು ಆಕ್ಸೆಸ್ ದ API ಗೇಟ್ವೇ, ಎಲ್ಲಿಗೆ ಹೋಗಬೇಕು? ಫಸ್ಟ್ ಫೈರ್ವಾಲಿಗೆ ಹೋಗಬೇಕು. ದಿಸ್ ಈಸ್ ಅ ಸೆಕ್ಯೂರ್ ಆರ್ಕಿಟೆಕ್ಚರ್. ಸಿಂಪಲ್ ಮೇಲ್ಗಡೆ ಹೇಳ್ತಾ ಇದ್ದೀನಿ, ಇದಕ್ಕಿಂತ ತುಂಬಾ ಕಾಂಪ್ಲೆಕ್ಸ್ ಇದೆ ಇದು ಆ್ಯಕ್ಚುಲಿ. ಓಕೆ, ಮೇಲ್ಗಡೆ ಏನಾಗುತ್ತೆ ಅಂದರೆ ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಫೈರ್ವಾಲ್ ನಾವು ಸೆಟ್ ಮಾಡಿಬಿಟ್ಟು ಮುಂದ್ಗಡೆ ನಮ್ದು ಯಾವುದೇ ರಿಕ್ವೆಸ್ಟ್ ಹೋಗಬೇಕು ಅಂತಂದರೆ ಅದು ಫೈರ್ವಾಲ್ ಮುಖಾಂತರನೇ ಹೋಗಬೇಕು. ಓಕೆ, ಸೊ ನಮ್ಮದು API ಗೇಟ್ವೇ ಇವಾಗ ಮೇನ್ ಎಕ್ಸ್ಪೋಸ್ ಇರೋದು ಯಾರ ಜೊತೆಗೆ ಅಂದರೆ ಫೈರ್ವಾಲ್ ಜೊತೆಗೆ. API ಗೇಟ್ವೇಗೂ ಹೇಳಿಬಿಟ್ಟಿದ್ದೀವಿ ಏನಂತ ಅಂದರೆ, ಫೈರ್ವಾಲ್ ಮುಖಾಂತರ ಏನಾದ್ರೂ ಬಂದರೆ ರಿಕ್ವೆಸ್ಟ್ಗಳು ಅವಾಗ ಮಾತ್ರ ನಾವು TCP ಕನೆಕ್ಷನ್ನ ಬಿಲ್ಡ್ ಮಾಡಬೇಕು, ಇಲ್ಲ ಅಂತಂದರೆ ಮಾಡಬಾರ್ದು. ಓಕೆ, ಸೊ ಇವಾಗ ಒಂದು ಏನಾಯ್ತಂದ್ರೆ ಒಂದು ಸೆಕ್ಯೂರ್ ಎನ್ವೈರ್ಮೆಂಟ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಿ. ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಆನ್ ಬೇಸಿಕ್ ಲೆವೆಲ್. ಓಕೆ, ಆಲ್ ರೈಟ್. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಲೋಡ್ ಬ್ಯಾಲೆನ್ಸರ್. ಇದ್ರ ಬಗ್ಗೆ ನೀವೇನು ಮಾಡಬೇಕು ಅಂತಂದರೆ ಸ್ಟಡಿ ಮಾಡ್ಕೊಂಬರ್ಬೇಕು. ದಿಸ್ ಈಸ್ ಯುವರ್ ಹೋಮ್ವರ್ಕ್. ಓಕೆ, ಹೋಮ್ವರ್ಕ್ನ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಲೋಡ್ ಬ್ಯಾಲೆನ್ಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ನಿಮ್ಮದು ಹೋಮ್ವರ್ಕ್. ಈ ವಿಡಿಯೋದಲ್ಲಿ ನಿಮಗೆ ಏನೇನು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ ಅದನ್ನು ನೀವು ಲಿಂಕ್ಡ್ಇನ್ ಒಳಗಡೆ ಪೋಸ್ಟ್ ಮಾಡಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೈಬರ್ ಸೆಕ್ಯೂರಿಟಿ ಒಳಗಡೆ ನೀವು ನೆಟ್ವರ್ಕ್ ಬಿಲ್ಡ್ ಮಾಡಲಿಲ್ಲ ಅಂತಂದರೆ ಯು ಕ್ಯಾನ್ ಡೂ ಎನಿಥಿಂಗ್. ನೀವು ಬೇರೆ ಜಾಬ್ಸ್ಗಳಲ್ಲಿ ಈಸಿಯಾಗಿ ಹೊರಟೋಗ್ಬೋದು, ಬಟ್ ಲೈಕ್ ಸೈಬರ್ ಸೆಕ್ಯೂರಿಟಿ ಒಳಗಡೆ ನಿಮ್ಮ ಹತ್ರ ನೆಟ್ವರ್ಕ್ ಬಿಲ್ಡ್ ಇಲ್ಲ, ಸೈಬರ್ ಸೆಕ್ಯೂರಿಟಿದು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡಿಲ್ಲ ನೀವು ಅಂತಂದರೆ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಲಿಂಕ್ಡ್ಇನ್ ಒಳಗಡೆ ಹೋಗಬೇಕು. ಈ ವಿಡಿಯೋದಲ್ಲಿ ನೀವು ಏನೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅವ್ರನ್ನ ಪಾಯಿಂಟ್ಸ್ ಮಾಡಬೇಕು. ಲೈಕ್ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ, ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ. ನೀವು ನನ್ನನ್ನು ಟ್ಯಾಗ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಓಕೆ, ಸೊ ಬಿಟ್ಟಾಕಿ ನನಗೆ ಟ್ಯಾಗ್ ಬಿಡೋದನ್ನ. ಓಕೆ, ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಸಿಕ್ಕಿದೆಯೋ ಆ ಇನ್ಫಾರ್ಮೇಷನ್ನ ನೀವು ಲಿಂಕ್ಡ್ಇನ್ ಒಳಗಡೆ ಪೋಸ್ಟ್ ಮಾಡಬೇಕು. ಓಕೆ, ರೆಫರೆನ್ಸಿಗೆ ನಾನು ವಿಡಿಯೋ ಹಾಕಿಬೇಕಾರೆ ನೋ ಪ್ರಾಬ್ಲಮ್, ಇಲ್ಲ ಅಂತಂದರೆ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಇದನ್ನು ನೀವು ಲಿಂಕ್ಡ್ಇನ್ ಒಳಗಡೆ ಪೋಸ್ಟ್ ಮಾಡಲೇಬೇಕು. ವಾಟ್ ಆರ್ ದ ಥಿಂಗ್ಸ್ ಯು ಲರ್ನ್, ವೆಬ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಒಳಗಡೆ ನೀವು ಏನೇನು ಕಲ್ತ್ಕೊಂಡ್ರಿ ಅನ್ನೋದನ್ನ ನೀವು ಏನು ಮಾಡಬೇಕು ಅಂದರೆ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಿ ಅದಾದಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕ್ತಿದ್ರೆ ಹಾಕಿ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕೋದು ಅವಶ್ಯಕತೆ ಇಲ್ಲ, ಬಿಕಾಸ್ ಅಲ್ಲಿ ಅಷ್ಟೊಂದೇನು ಕಮ್ಯುನಿಕೇಷನ್ ಬಿಲ್ಡ್ ಆಗಲ್ಲ. ಬಟ್ ಲಿಂಕ್ಡ್ಇನ್ನಲ್ಲಿ ನೀವು ಹಾಕಿರೋದನ್ನ ಸ್ಕ್ರೀನ್ಶಾಟ್ ತೆಗೆದು ನನಗೆ ಟ್ಯಾಗ್ ಮಾಡಿ ಇನ್ಸ್ಟಾಗ್ರಾಮ್ ಒಳಗಡೆ. ಲಿಂಕ್ಡ್ಇನ್ ಒಳಗಡೆ ನನ್ನ ಲೈಕ್ ಟ್ಯಾಗ್ ಮಾಡಿಲ್ಲ, ದ್ಯಾಟ್ಸ್ ಓಕೆ, ಬಟ್ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿಬಿಟ್ಟು ಹೇಳಿ ಲೈಕ್ ಲಿಂಕ್ಡ್ಇನ್ ಒಳಗಡೆ ಈ ರೀತಿ ಪೋಸ್ಟ್ ಹಾಕಿದ್ದೀವಿ ಅಂತ. ದಿಸ್ ಈಸ್ ಯುವರ್ ಹೋಮ್ವರ್ಕ್. 2 ಹೋಮ್ವರ್ಕ್ ಇದಾವೆ ನಿಮ್ಮದು. ಒಂದು ಲೋಡ್ ಬ್ಯಾಲೆನ್ಸರ್ ಬಗ್ಗೆ ತಿಳ್ಕೋಬೇಕು. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಲಿಂಕ್ಡ್ಇನ್ ಒಳಗಡೆ ಪೋಸ್ಟ್ ಮಾಡಬೇಕು. ಈ ವಿಡಿಯೋಯಿಂದ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಅದು ಅಷ್ಟು ಪಾಯಿಂಟ್ಸ್ ಮಾಡಿ ಲಿಂಕ್ಡ್ಇನ್ ಒಳಗಡೆ ಪೋಸ್ಟ್ ಮಾಡಿ. ಓಕೆ, ದಟ್ಸ್ ಇಟ್. ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅದನ್ನು ಬಿಟ್ಟರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.